कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने बुद्धिर्बलं यशोधैर्यं निर्भयत्व अरोगत अजाड्यं वाक्पटुत्वं च हनुमत्स्मरणात् भवेत्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। गुरुभ्यो नमः। ನನಗೊಂದೊಂದ್ಸರ್ತಿ ಅನ್ಸುತ್ತೆ ಕೆಲವು ವಿಷಯಗಳು ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋಯ್ತು ಅಂತಂದ್ರೆ ಮತ್ತೆ ನಮಗೆ ದೊಡ್ಡವರು ಹೊಳಸಿದ್ದು ನಾವೇನ್ ಮಾಡೋಕ್ಕಲ್ಲ, ಅವ್ರು ಹೊಳಸಿದ್ರೆ ಹೊಳಿಯತ್ತಿಲ್ಲ ಅಂದ್ರಿಲ್ಲ ಅಷ್ಟೆ. ಕೆಲವು ವಿಷಯಗಳು ಅದು ಒಂದೊಂದ್ಸರ್ತಿ ನಮಗೆ ಅನ್ಸುತ್ತೆ ಇದೇನಪ್ಪ ನನ್ಗೆ ಹೊಳೆದಿದ್ದು ಸರಿಯೋ ತಪ್ಪೋ, ನಾವು ಅದನ್ನ ಕ್ಯಾಲಿಬ್ರೇಟ್ ಮಾಡ್ಕೋಬೇಕಾದ್ರೆ ಗುರುಗಳ ಹತ್ರ ಕೇಳೋದು ಹೇಗೆ ಮಾಡೋದು ಅಂತ ಅನ್ಸುತ್ತೆ. ನಾ ಯಾಕೆ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಬೆಳಗ್ಗೆ ಇಲ್ಲಿ ಒಂದು ಟಾಕ್ ಕೊಡು ಅಂತೆಲ್ಲ ಹೇಳ್ತಾ ಇದ್ದಾಗ, ನಾವು ಆ ವಿಷಯದ ಬಗ್ಗೆ ಇದು ಮಾಡ್ತಾ ಇದ್ದಾಗ ನಾನು ಟೈಟಲ್ ಸುಮ್ಮನೆ ಆನಂದ ತೀರ್ಥ ಯಾತ್ರೆ ಅಂತ ಹೇಳಿದ್ರೆ, ನಿನ್ನೆ ನಾನು ಇಲ್ಲಿ ಬರ್ತಾ ಇದ್ದಾಗ, ಬಾಲ್ಟಿಮೋರ್ನಿಂದ ಬರ್ತಾ ಇದ್ದಾಗ, ಲಾಂಗ್ ಫ್ಲೈಟ್, 6 hours ಫ್ಲೈಟ್. ಸೊ ಅಲ್ಲಿ ಆ ಸಮಯದಲ್ಲಿ ಕೆಲವು ವಿಷಯಗಳು ಹೊಳೀತು ನನಗೆ. ಅದನ್ನ ಸುಮ್ಮನೆ ನಿಮ್ಮ ಹತ್ರ ಹೇಳ್ತೀನಿ ಇವತ್ತು. ನಿಮ್ಗೆ ಅದು ಏನು ಅನ್ಸುತ್ತೋ ಬಿಡುತ್ತೋ, ಅದು ಐ ಹ್ಯಾವ್ ನೋ ಐಡಿಯಾ ಅಟ್ ಆಲ್. ಒಂದೇನಂತಂದ್ರೆ, ನೀವು ಆ 3 ಪದಗಳನ್ನ ತಗೊಂಡ್ರೆ, ಆನಂದ ತೀರ್ಥ ಯಾತ್ರೆ ತಗೊಂಡ್ರೆ, ಅದನ್ನ ಎರಡು ತರಹ ಅದನ್ನ ಜೋಡಿಸ್ಬೋದು. ಆನಂದ ತೀರ್ಥ ಅದನ್ನ ಒಂದು ತಗೊಂಡು ಆಮೇಲೆ ಯಾತ್ರೆ ಅಂತ ಮಾಡ್ಬೋದು, ಅಥವಾ ಆನಂದ ಅಂತ ಉಂಟು ತೀರ್ಥಯಾತ್ರೆ ಅಂತ ಮಾಡ್ಬೋದು. ಆಯ್ತಾ? ಒಂದು ವಿಷಯ ಏನಂತಂದ್ರೆ, ಇವಾಗ ಆಚಾರ್ಯ ಮಧ್ವರ ಇದು ತಗೊಂಡು ಅಂತಂದ್ರೆ, ಅವರು ಚಿಕ್ಕವರಾಗಿದ್ದಾಗ ವಾಸುದೇವ ಅಂತ ಯಾಕೆ ಹೆಸರಿಟ್ಟು? ಸುಮ್ಮನೆ ರ್ಯಾಂಡಮ್ ಅಥವಾ ಅದಕ್ಕೇನಾದ್ರು ಅರ್ಥ ಉಂಟಾ? ಅಥವಾ ಆಮೇಲೆ ಅವರು ಸನ್ಯಾಸ ಸ್ವೀಕಾರ ಮಾಡಿದಾಗ ಪೂರ್ಣ ಪ್ರಜ್ಞಾ ಅಂತ ಯಾಕೆ? ಆಮೇಲೆ ಅವರಿಗೆ ಪಟ್ಟಾಭಿಷೇಕ ಮಾಡಿದಾಗ ಆನಂದ ತೀರ್ಥ ಅಂತ ಯಾಕೆ ಮಾಡಿದ್ರು? ಆಮೇಲೆ ಅವರು ಮಧ್ವರ ಯಾಕಾದ್ರು ಅಂತ ಆ ಎವಲ್ಯೂಷನ್ ಉಂಟಲ್ಲ, ಅದಕ್ಕೂನು ಮತ್ತೆ ಪ್ರಾಣದೇವರ 3 ಅವತಾರ. ನಾವು ಬೆಳಗ್ಗೆ ಶ್ಲೋಕಗಳು ಹೇಳ್ತೀವಿ. ಪ್ರಥಮ ಹನುಮಂತ ದೇವರು, ಪ್ರಥಮ ಭೀಮಸೇನ, ಎರಡನವರು ಆಚಾರ್ಯ ಮಧ್ವರು, 3ನವರು ಅಂತ ಹೇಳ್ತೀವಲ್ವ. ಈ 3 ಪದಗಳನ್ನ ನೀವು ಆನಂದ ತೀರ್ಥಯಾತ್ರೆ ಆಗಬೇಕಾದ್ರೆ, ನಾವು ಆನಂದದ ಕಡೆಗೆ ನಾವು ತೀರ್ಥಯಾತ್ರೆ ಮಾಡಕ್ ಹೋಗ್ಬೇಕಾದ್ರೆ, ಮೊದಲನೇದಾಗಿ ನಾವೇನು ಅದಕ್ಕೆ ತಯಾರಾಗ್ಬೇಕಾದ್ರೆ ಏನು ಪ್ರಿರೆಕ್ವಿಸಿಟ್ಸ್ ಏನೋ ನಾವೇನ್ ಮಾಡ್ಬೇಕು ಅಂತ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ನಮಗೆ. ಅಕಸ್ಮಾತ್ ನಾವು ಅದನ್ನೆಲ್ಲ ಸರಿಯಾಗಿ ಮಾಡ್ಕೊಂತು ಅಂತ ಅಂದರೆ, ಅವರು ನಮಗೆ ಅದರ ಆಶೀರ್ವಾದ ಮಾಡಿ ಅದರ ಫಲ ಸಿಕ್ಕಿತು ಅಂತಂದ್ರೆ, ಆವಾಗ ನಮ್ಮ ಯಾತ್ರೆ, ಆನಂದ ತೀರ್ಥರು ಇದು ಮಾಡಿದ್ರೆ ಆವಾಗ ನಮ್ಮ ಯಾತ್ರೆ ಏನಾಗುತ್ತೆ ಅನ್ನೋ ಪ್ರಶ್ನೆ. ಇದು ಐ ಡೋಂಟ್ ನೋ ಇಫ್ ಇಟ್ ಮೇಕ್ಸ್ ಎನಿ ಸೆನ್ಸ್ ಟು ಯು ಅಟ್ ಆಲ್. ಬಟ್ ಸೊ ನನಗೆ ಹೊಳೆದಿದ್ದು ಏನಂತಂದ್ರೆ, ಈ 3 ಅವತಾರಗಳಲ್ಲಿ ಮೊದಲು ಹನುಮಂತ ದೇವರು, ಆಮೇಲೆ ಭೀಮಸೇನ ದೇವರು, ಆಮೇಲೆ ಆಚಾರ್ಯ ಮಧ್ವರು. ನಾವು ಕೂತ್ಕೊಂಡು ಹೇಳ್ಕೋಬಹುದು ನಾನೊಬ್ಬ ಮಾಧ್ವ, ಅದೆಲ್ಲ ಏನೋ ಜಾತಿತಃ ಹತ್ರ ಅಟ್ಲೀಸ್ಟ್ ಹೇಳ್ಕೋಬಹುದು. ಆದ್ರೆ ನಾವು ನಿಜಕ್ಕೂ ಕೂಡ ಅವರ ಸೇವಕನಾಗಿ ಬದುಕಬೇಕಾದ್ರೆ, ನಿಜಕ್ಕೂ ಆ 3 ನೀವು ಅವತಾರಗಳನ್ನು ನೋಡ್ತು ಅಂತಂದ್ರೆ, ಅದನ್ನ ನನಗೆ ಅದೊಂಥರ ಗುರಿಯಾಗಿ ಇಟ್ಕೊಂಡು ಆ ತರಹ ನಾನು ಬದುಕಬೇಕು. ನಾವು ಅವ್ರ ಎತ್ತರಕ್ಕೆಲ್ಲ ಹೋಗಲ್ಲ, ಅದು ಬೇರೆ ಪ್ರಶ್ನೆ. ಅಟ್ಲೀಸ್ಟ್ ಯಥಾಶಕ್ತಿ ಆ ತರಹ ನಾನು ಬದುಕಿದ್ರೆ ಅದರಿಂದ ಏನ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೊತ್ತು ಮಾತಾಡ್ತೀನಿ ನಾನು. ಆಯ್ತಾ? ಮೊದಲು ಪ್ರಾಣದೇವರದ್ದು ನೀವು ವಾನರ ರೂಪ ತಗೊಂಡು ಅಂತಂದ್ರೆ, ಅದರಲ್ಲಿ ಒಂದು 2-3 ವಿಷಯ ಇದೆ ರೀ. ಒಂದು, ವಾನರ ಮೊದಲನೇದಾಗಿ ಉದ್ಯಾನವನ, ಗಾರ್ಡನ್, ವನದಲ್ಲಿ ಯಾರಿಗೆ ಒಂದು ಎಂಜಾಯ್ಮೆಂಟ್ ಸಿಗುತ್ತೋ, ಯಾರಿಗೆ ಎಂಜಾಯ್ಮೆಂಟ್ ಸಿಗುತ್ತೋ ಅಂತ ಸಿಗೋದು ಅದು ವಾನರ ರೂಪ. ಅದು
ಎರಡನೇದಾಗಿ ಕಪಿ ಅದು ಯಾವಾಗೂ ಕೂಡ ಮರದ ಮೇಲೆ ಓಡಾಡೋದು. ಅದು ಅಂದ್ರೆ ಒಂದು ಕೊಂಬೆಯಿಂದ ಕೊಂಬೆ ಹಾರತ್ತಲ್ವ, ಅದಕ್ಕೆ ಕೆಳಗೆ ಯಾವಾಗ ಬೇಕಾದ ಏನಾದ್ರು ಬೇಕಾದ್ರೆ ಮಾತ್ರ ಬರುತ್ತಷ್ಟೆ. ಆದ್ರೆ ಸಾಮಾನ್ಯವಾಗಿ ಅದು ಮೇಲೆಯೇ ಓಡಾಡೋ ಅಂಥದ್ದು. ಅಂದ್ರೆ ನಮಗೆ ಮೊದಲನೇದಾಗಿ ನಾವು ಮೇಲ್ಗಡೆ ಓಡಾಡೋದು ಅಂದ್ರೆ ಅದನ್ನ ಉಪವಾಸ ಅಂತ ನಮ್ಮಲ್ಲಿ ತುಂಬಾ ಅದಕ್ಕೆ ಪ್ರಾಮುಖ್ಯತೆ ಕೊಡ್ತಾರೆ. ಅಂದ್ರೆ ನಮಗೆ ಸಾಮಾನ್ಯವಾಗಿ ನಾನು ಯಾವಾಗ್ಲೂ ಎತ್ತರದಲ್ಲೇ ಇದ್ಕೊಂಡು ಬದುಕಿ ನನಗೆ ಬೇಕಾದ್ರೆ ಮಾತ್ರ ಏನಾದ್ರೂ ಅವಶ್ಯಕತೆ ಇದ್ದಾಗ ಮಾತ್ರ ಕೆಳಗೆ ಬರೋದು. ಆತರ ಆ ಉಪವಾಸದಲ್ಲಿ ಬದುಕುವುದಕ್ಕೆ ನಾನು ಕಲಿತರ್ರೆ, ಪ್ರಯತ್ನ ಮಾಡಿದರೆ, ಎರಡನೇದಾಗಿ ನಮಗೆ ಈ ನಾಗರಿಕತೆ ವಿಪರೀತ ಜನ, ನಾನು ನೆನ್ನೆ ಸತ್ಯಂಗ್ ಹೇಳ್ತಾ ಇದ್ದೆ, ಅವರು ಎಷ್ಟು ಜನ ಬರ್ತಾರೋ ಏನೋ, ಇಟ್ ಡಸಂಟ್ ಮ್ಯಾಟರ್, ರಿಯಲಿ ಡಸಂಟ್ ಮ್ಯಾಟರ್. ನಮಗೆ ಅದು ಮುಖ್ಯ ಅಲ್ವೇ ಅಲ್ಲ. ಅದು ಯಾರಿಗೆ ಏನ್ ತಲುಪಬೇಕೋ ತಲುಪತ್ತೆ, ನಮ್ಮ ಮುಖಾಂತರಲ್ಲೂ ಏನ್ ಬರ್ಬೇಕೋ ಅದು ಬರುತ್ತೆ. ನಾನೇನೋ ಕೂತ್ಕೊಂಡು ಏನೋ ಹೇಳ್ತೀನಿ ಅಂದ್ರೆ ಏನ್ ಹೇಳಕ್ಕಾಗಲ್ಲ ಅಲ್ವಾ. ಆ ಎತ್ತರದಲ್ಲಿ ಬದುಕುವುದೊಂದು ಮೊದಲನಾಗ ನಾವು ಗುರಿ ಇಟ್ಕೊಂಡು, ಆದ್ರೆ ಬೇಕಾದಾಗ ಕೆಳಗೆ ಬರ್ಬೇಕು. ನಮ್ಗೆ ಏನಾದ್ರು ಬೇಕಾದಾಗ ಕೆಳಗೆ ಬರ್ಬೇಕು. ಅದು ಸಾಮಾನ್ಯವಾಗಿ ಎತ್ತರದ ಉಪವಾಸ ಮಾಡೋದು ಕಲ್ತ್ರೆ, ಉಪವಾಸ ಅಂತ ಬರೀ ಫಾಸ್ಟಿಂಗ್ ಒಂದೇ ಅಲ್ಲ, ಬಟ್ ನಿಜಕ್ಕೂ ಮೆಂಟಲಿ ಉಪವಾಸ ಮಾಡೋದು ಕಲಿತಾರೆ. ಅದು ಹೊರಗಿನ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ನಮ್ಮ ಒಳಗೆ ನಾವು ಎತ್ತರದಲ್ಲಿ ಬದುಕಕ್ಕೆ ಸಾಧ್ಯವಾ ಅಂತ, ಆದ್ರೆ ನಾವು ಎಷ್ಟು ಎತ್ತರದಲ್ಲಿ ಬದುಕಕ್ಕೆ ಸಾಧ್ಯ ಅಂತ ಅದೊಂದು ಮುಖ್ಯವಾಗಿ ನಮಗೆ ಗುರಿ ಇಟ್ಕೊಂಡು ಅದನ್ನ ಪ್ರಯತ್ನ ಮಾಡ್ತಾ ಇದ್ರೆ ಅದರ ಎವಲ್ಯೂಷನ್ ನೆಕ್ಸ್ಟ್ ಸ್ಟೇಜ್ ನಮಗೆ ಏನ್ ಸಿಗಬಹುದು ಅಂತ, ಅಂದ್ರೆ ನೆಕ್ಸ್ಟ್ ನಾವೇನ್ ಟ್ರೈ ಮಾಡ್ಬೇಕು ಅಂತ, ಅದು ಸ್ವಲ್ಪ ಇಫ್ ಇಟ್ ರಿಯಲಿ ಟ್ರೈ ಟು ಡೂ ದಟ್, ಅವ್ನು ನೆಕ್ಸ್ಟ್ ಸ್ಟೇಜ್ ಏನ್ ಮಾಡೋದು ಅಂತಂದ್ರೆ, ಭೀಮಸೇನ ದೇವರು ಮೊದಲನೇದಾಗಿ ಕ್ಷತ್ರಿಯ. ಫಸ್ಟ್ ಥಿಂಗ್ ಏನಂತಂದ್ರೆ, ನಮಗೆ ಯಾರು ನಾವು ಸುತ್ತಮುತ್ತ ನಾವು ನೋಡಿದಾಗ ನಮ್ಮ ಪರಿಸರದಲ್ಲಿ ಯಾರು ನಮ್ಗಿಂತ ವೀಕ್ ಆಗಿರ್ತಾರೋ, ಯಾರಿಗೆ ಅವರೇ ಪ್ರೊಟೆಕ್ಟ್ ಮಾಡ್ಕೊಳಕ್ ಸಾಧ್ಯವಿಲ್ವೋ, ಯಾವುದೇ ವಿಷಯದಲ್ಲಿ, ಬರೀ ಫಿಸಿಕಲ್ ಒಂದೇ ಅಲ್ಲ, ಯಾವುದೇ ಸ್ಪಿರಿಚುವಲಿ ಮೆಂಟಲಿ ಏನೋ ಇರ್ಬೋದು, ನಮಗಿಂತ ವೀಕ್ ಆಗಿರೋರನ್ನ ಅಲ್ಲಿ ಹೋಗಿ ಅವರನ್ನ ನಾವು ಕಾಪಾಡುವಂಥ ಬುದ್ಧಿ ನಮಗೆ ಬಂದ್ರೆ ಅದು ಕ್ಷತ್ರಿಯ ಸ್ವಭಾವ ಅಲ್ವದು ಒಂದು. ಎರಡನೇದಾಗೆ ಯಾವ ತರಹ ಸಂಶಯವೂ ಇಲ್ಲದೆ ಭೀಮಸೇನ ದೇವರು ಯಾವ ತರ ಸಂಶಯವೂ ಇಲ್ಲ ಅವ್ರಿಗೆ. ಬಲ, ಮೊದಲನೇ ಬಲ, ಮತ್ತೆ ಆ ಕ್ಷತ್ರಿಯ ಸ್ವಭಾವ, ಮತ್ತೆ ಯಾವ ತರಹ ಒಂದು ಡೌಟ್ಸ್ ಅದೆಲ್ಲ ಇಲ್ದೇ ಇರುವಂತ ಒಂದು ನಡವಳಿಕೆ. ಕೃಷ್ಣನಲ್ಲಿ ಅಪಾರ ಭಕ್ತಿ. ಕೃಷ್ಣ ಈಗ ಮಾಡೋದು ಹೊಡಿ ಅಂದ್ರೆ ಹೊಡಿಯೋದಷ್ಟೇ. ಅದು ಇದು ಧರ್ಮದ ಪ್ರಶ್ನೆ ಇಲ್ಲ. ಅದು ಧರ್ಮ ಅಂದ್ರೆ ಧರ್ಮವೇ, ಕೃಷ್ಣದಿಂದ ಬಂದ್ಮೇಲೆ ಧರ್ಮವೇ ಇರಬೇಕು, ಅದು ಧರ್ಮ ಸಾಧ್ಯವೇ ಇಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ನಮಗೆ ನಾವು ಎತ್ತರದಲ್ಲಿ ಬದುಕೋದಕ್ಕೆ ಪ್ರಯತ್ನ ಮಾಡಿದರೆ, ಅದೊಂದು ಅಗೇನ್ ಇಟ್ಸ್ ಆಲ್ ರಿಲೇಟಿವ್, ನಮ್ಗೆ ಎಷ್ಟಾಗುತ್ತೋ ಅಷ್ಟು. ನಾವು ಅದು ಸ್ವಲ್ಪ ಮೇಲಕ್ಕೆ ಹೋಯ್ತು ಅಂತಂದ್ರೆ ಅಷ್ಟೇ ನಮಗೆ ನೆಕ್ಸ್ಟ್ ಎವಲ್ಯೂಷನ್ ಅಲ್ಲಿ ನಮಗೆ ಸ್ಟ್ರೆಂತ್ ಬರುತ್ತೆ. ಮತ್ತೆ ನಮ್ಗಿಂತ ವೀಕ್ ಆಗಿರೋರಿಗೆ ಅವ್ರ ಸುತ್ತ ಅವ್ರು ನೋಡಿದಾಗ ಅಯ್ಯೋ ಪಾಪ ಅವ್ರನ್ನ ಕಾಪಾಡ್ಬೇಕಪ್ಪ, ಅವ್ರು ಕಾಪಾಡ್ಕೊಳಕ್ ಆಗಲ್ಲ, ಅದರಿಂದ ನಾವು ಹೋಗಿ ಕಾಪಾಡ್ಬೇಕು ಅಂತ ಒಂದು ಕ್ಷತ್ರಿಯ ಸ್ವಭಾವ. ಮೂರನೇದು ಆಕ್ಚುಲಿ ಮಧುರ ಇದಕ್ಕೆ ಬರಕ್ ಮುಂಚೆ ಒಂದೇನು ಅಂತಂದ್ರೆ, ಭೀಮಸೇನನಿಗೂ ಕೂಡ ಅವನ ಮುಖ್ಯ ಆಯುಧ ಗದೆ ಅಲ್ವಾ. ಹನುಮಂತ ದೇವ್ರ ನೋಡ್ತಾರ ಗದೆ ನೋಡ್ತೀರಾ, ಭೀಮಸೇನ ಗದೆ ನೋಡ್ತೀರಾ. ಅದು ಏನು, ನೀವು ಶಂಖಚಕ್ರ ಗದಾ ಪದ್ಮ 4 ಇದನ್ನ ಭಗವಂತನ ಆಯುಧಗಳನ್ನ ನೋಡಿದಾಗ ನೀವು ಗದೆ ನೋಡ್ತು ಅಂತಂದ್ರೆ ಅದು ಕಾಮವನ್ನ ನಾವು ಕಂಟ್ರೋಲ್ ಮಾಡಿ ಇಡೋದಕ್ಕೆ ಅದು ಮುಖ್ಯವಾದ ಇದು. ಸೊ ನಾನು ಎತ್ತರದಲ್ಲಿ ಬದುಕೋಕೆ ಕಲಿತು, ಮತ್ತೆ ಆ ಬಂದ ಬಲವನ್ನ ನಾನು ನನಗಿಂತ ವೀಕ್ ಯಾರು ಇದಾರೋ ಅವ್ರನ್ನ ಕಾಪಾಡೋದಕ್ಕೋಸ್ಕರ ಉಪಯೋಗಿಸೋಕೆ ಶುರು ಮಾಡಿತು ಅಂದರೆ, ನಮಗೆ ಮುಖ್ಯವಾಗಿ ಬರೋದೇನು ಅಂತಂದ್ರೆ, ನಮ್ಮ ಕಾಮವನ್ನ ಹಿಡಿದು ಕಂಟ್ರೋಲ್ ಮಾಡುವಂತ ಒಂದು ಶಕ್ತಿ. ಇದರಿಂದ ಇವಾಲ್ವ್ ಆದದ್ದು. ಅದೇ ನಾನು ಪ್ರಯತ್ನ ನಾನು ಪ್ರಯತ್ನ ಮಾಡ್ಬೇಕಾಗದಂತು. ಆಚಾರ್ಯ ಮಧ್ವರ ಇದು ನೋಡುತ್ತಂದ್ರ ಅವ್ರ ಗದೆಗೆ ಅಲ್ಲ, ಅವ್ರ ದಂಡ ಅಲ್ವಾ. ಅಂದ್ರೆ ಅವ್ರೇನ್ ಪ್ರಾಣದೇವ್ರು ಯಾಕೆ ಸನ್ಯಾಸ ಆಗ್ಬೇಕಾಗಿತ್ರಿ? ಅಲ್ಲ ಪ್ರಶ್ನೆ ಅಲ್ಲ, ಅವ್ರಿಗೆ ಯಾವ ಸನ್ಯಾಸ ಎಂಥದ್ದು? ಆದ್ರೆ ಇದೆಲ್ಲ ನಮಗೋಸ್ಕರ ಅಷ್ಟೇ, ನಮ್ಮ ಲಾಭಕ್ಕೆ ಅಷ್ಟೇ ಹೊರತು ಅವ್ರೇನು ಸನ್ಯಾಸ ತಗೋಬೇಕು ಅದೆಲ್ಲ ಎಂಥದ್ದಿಲ್ಲ ಅವ್ರಿಗೆ, ಪ್ರಾಣದೇವರಿಗೆ.
ಸೊ ನಮಗೇನು ಅದರಿಂದ ಬರುತ್ತೆ ಅಂದ್ರೆ ವೈರಾಗ್ಯ ನ್ಯಾಚುರಲ್ ಎವಲ್ಯೂಷನ್ ಇದು. ವೈರಾಗ್ಯ ಅಂತಂದ್ರೆ ಲ್ಯಾಕ್ ಆಫ್ ಅಬ್ಸೆಷನ್ ಬೇಸಿಕಲಿ ವಿತ್ ಥಿಂಗ್ಸ್, ರೈಟ್? ಆ ವೈರಾಗ್ಯ ಬಂದು ಮತ್ತೆ ಜ್ಞಾನ. ಈ ಎವಲ್ಯೂಷನ್ ನಲ್ಲಿ ನಾವು ಬದುಕಕ್ಕೆ ಪ್ರಯತ್ನ ಮಾಡಿದರೆ ಅವಾಗ ನಾವು ನಿಜಕ್ಕೂ ಹೇಳ್ಕೋಬಹುದು, ಅಪ್ಪ ನಾನು ಆಚಾರ್ಯ ಮಧ್ವರ ಸೇವಕ, ನಾನು ಅಟ್ಲೀಸ್ಟ್ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಂತ. ನಾನು ಎಷ್ಟು ಸಕ್ಸೀಡ್ ಆಗ್ತೀನೋ ಅದೆಲ್ಲ ಬೇರೆ ಪ್ರಶ್ನೆ. ಈ ಎವಲ್ಯೂಷನ್ ನಾನು ಮಾಡ್ತು ಅಂತಂದ್ರೆ ಅಂದ್ರೆ ಆನಂದದ ಕಡೆಗೆ ತೀರ್ಥಯಾತ್ರೆ ಇದು. ಜ್ಞಾನ ಮತ್ತೆ ಆನಂದದ ಕಡೆಗೆ ಇದು ತೀರ್ಥಯಾತ್ರೆ. ಇದು ನಾನು ಪ್ರಯತ್ನ ಮಾಡಿ ಹೋಗುವಂಥದ್ದು. ಇದು ಅದು ಮಾಡಿದ್ರೆ ಆವಾಗ ನೀವು ಸ್ಪ್ಲಿಟ್ ಮಾಡಿದ ಈ ಕಡೆ ಬದಲಾಯಿಸಿದ್ರೆ ಆನಂದದ ಕಡೆಗೆ ನಾನು ತೀರ್ಥಯಾತ್ರೆ ಮಾಡಕ್ಕೆ ನಾ ಇದೆಲ್ಲ ಪ್ರಯತ್ನ ಮಾಡಿದರೆ ಆನಂದ ತೀರ್ಥರು ನನ್ನ ಯಾತ್ರೆಗೆ ಕರ್ಕೊಂಡು ಹೋದ್ರೆ ಅದೇ ಹೇಗಿರುತ್ತದು ಅಂತ. ಅದು ನೋಡಿದ್ರೆ ನೀವು ನೋಡಿ, ಮೊದಲು ಎತ್ಕೋತಾ ಅವರು ಆಚಾರ್ಯ ಮಧ್ವರ ಇದರಲ್ಲಿ ಮೊದಲನೇದಾಗಿ ಅವರು ವಾಸುದೇವ, ಆಯ್ತಾ, ಆಮೇಲೆ ಪೂರ್ಣ ಪ್ರಜ್ಞ, ಆಮೇಲೆ ಆನಂದ ತೀರ್ಥ, ಆಮೇಲೆ ಮಧ್ವ. ನಮಗೆ ಈ ಪ್ರಯಾಣ ಇವಾಗ ತೀರ್ಥ ಅಂದ್ರೆ ಈ ಕಡೆಯಿಂದ ಆ ಕಡೆ ಕರ್ಕೊಂಡು ಹೋಗೋರು ಅಂತ, ರೈಟ್? ಸೊ ಈ ಜರ್ನಿಯಲ್ಲಿ ನಮಗೆ ಈ ಯಾತ್ರೆಯಲ್ಲಿ ಮೊದಲನೇದು ಅವರು ನಿಜಕ್ಕೂ ಅವರ ಕಣ್ಣು ನಮ್ಮ ಮೇಲೆ ಬಿದ್ದರೆ ಮೊದಲನೇದು ವಾಸುದೇವ ಅಂತ. ಅಂದ್ರೆ ಇಡೀ ವಿಶ್ವಕ್ಕೇನೆ ದೀಪ ಬೆಳಕಿಸುವಂಥವ್ರು. ಅವರ ಒಂಚೂರು ರಿಫ್ಲೆಕ್ಷನ್ ನನ್ನ ಮೇಲೆ ಬಂದ್ರೆ ಅವರು ಇಡೀ ವಿಶ್ವಕ್ಕೆ ಅವರು ದೀಪ ಇರ್ಬೋದು. ಆದ್ರೆ ಅವರ ರಿಫ್ಲೆಕ್ಷನ್ ನಿಂದ ನಮ್ಮಲ್ಲಿ ನಾವು ನಮ್ಮ ಪುಟಾಣಿ ಒಂದು ವಿಶ್ವದಲ್ಲಿ ನಮ್ಮ ಪರಿಸರದಲ್ಲಿ ನಾವು ಒಂದು ವಿ ಕ್ಯಾನ್ ಬಿಕಮ್ ಅ ಸೋರ್ಸ್ ಆಫ್ ಲೈಟ್. ಲೈಟ್ ಅಂದ್ರೆ ಎನರ್ಜಿ, ಜ್ಞಾನ, ಬೆಳಕು, ಬೇಸಿಕ್ಲಿ ಬಿಕಮ್ ಅ ಸೋರ್ಸ್ ಆಫ್ ಎನರ್ಜಿ ಇನ್ ಯುವರ್ ಓನ್ ಲಿಟಲ್ ಸರ್ಕಲ್. ಅದು 5 ಜನ ಇರ್ಬೋದು, 10 ಜನ ಇರ್ಬೋದು, 20 ಜನ ಇರ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ದಟ್ ಈಸ್ ದ ಫಸ್ಟ್ ಥಿಂಗ್ ಇನ್ ಅವರ್ ಗ್ರೋತ್. ನಮ್ ಗ್ರೋತ್ ಅಲ್ಲಿ ದಟ್ಸ್ ದ ಫಸ್ಟ್ ಥಿಂಗ್. ಯು ಬಿಕಮ್ ಅ ಸೋರ್ಸ್ ಆಫ್ ಎನರ್ಜಿ ಫಾರ್ ಪೀಪಲ್ ಅರೌಂಡ್ ಯು. ಇಟ್ ಮೇ ಬಿ ಜಸ್ಟ್ ಮೈ ಫ್ಯಾಮಿಲಿ, ಇಟ್ ಮೇ ಬಿ ಜಸ್ಟ್ ಅ ಫ್ಯೂ ನಮ್ಮ ಶಿಷ್ಯಂದ್ರು ಇರ್ಬೋದು, ಯಾರೇ ಇರ್ಬೋದು. ಬಟ್ ಆ ಒಂದು ಸಣ್ಣ ವಿಶ್ವದಲ್ಲಿ ಅಟ್ಲೀಸ್ಟ್ ಐ ಕ್ಯಾನ್ ಪ್ರೊವೈಡ್ ಎನರ್ಜಿ ಟು ದೀಸ್ ಪೀಪಲ್ ವೇರ್ ದೇರ್ ಇಸ್ ಅ ಲ್ಯಾಕ್ ಆಫ್ ಎನರ್ಜಿ, ಆಯ್ತಾ? ಅದರಿಂದ ನೆಕ್ಸ್ಟ್ ನಮಗೆ ಪೂರ್ಣ ಪ್ರಜ್ಞಾ. ಅವರು ನಿಜಕ್ಕೂ ಪೂರ್ಣ ಪ್ರಜ್ಞಾ ಅವರು. ಅಂದ್ರೆ ನಾವು ಈ ವಿಶ್ವ ತೇಜಸ ಪ್ರಜ್ಞಾ 3 ಇದ್ರಲ್ಲಿ ನೋಡ್ತು ಅಂತಂದ್ರೆ ನಮ್ಮ ಪ್ರಾಬ್ಲಮ್ ಏನು ಅಂತಂದ್ರೆ ನಾವು ನಮ್ಮ ಇಂಟ್ರಾಕ್ಷನ್ ವಿತ್ ದ ಯೂನಿವರ್ಸ್ ಅದೊಂದು ಕನಸು ಓದ್ಬಿಟ್ಟು ಬಿಡ್ರಿ, ಆಯ್ತಾ? ಆ ನಿದ್ರೆಯಲ್ಲಿ ಮಾತ್ರ ನಮಗೆ ಪ್ರಜ್ಞೆ, ಭಗವಂತನ ಪ್ರಜ್ಞೆ ಇದು ನಿದ್ರಾವಸ್ಥೆಯಲ್ಲಿ ಮಾತ್ರ. ಆದ್ರೆ ನಾನು ಎದ್ರೆ ನನಗೆ ಅದರ ಏನಾಯ್ತು ಅಂತಲೇ ಗೊತ್ತಿಲ್ಲ ನನಗೆ. ಭಗವಂತನ ಪಕ್ಕದಲ್ಲಿದ್ದು ಆ ಪ್ರಜ್ಞೆ ನಾಮಕ ಭಗವಂತನ ಜೊತೆಗಿದ್ದಾಗ ನಿದ್ರೆಯಲ್ಲಿ ಎಚ್ಚರ ಆದ್ಮೇಲೆ ಅದ್ರ ನೆನಪೇ ಇಲ್ಲ ನನಗೆ, ಅದ್ರ ರಿಕಲೆಕ್ಷನ್ ಇಲ್ಲ, ನೆನಪು ಇಲ್ಲ ನನಗೆ. ಪೂರ್ಣ ಪ್ರಜ್ಞರು ಅವ್ರಿಗೆ ಏನು ಅಂತಂದ್ರೆ ಅವ್ರಿಗೆ ನಿದ್ರೆ ಪ್ರಶ್ನೆಯೇ ಇಲ್ವಲ್ಲ, ಅವ್ರಿಗೆ ಯಾವಾಗ್ಲೂ ಎಚ್ಚರವೇ. ಅವ್ರಿಗೆ ರೆಸ್ಟ್ ಗಿಸ್ಟ್ ಎಂಥದ್ದು ಇಲ್ಲ. ಅವರು ಹಿ ಈಸ್ ಆಲ್ವೇಸ್ ಅವೇಕ್ 100%. ಅಂದ್ರೆ ಅವ್ರಿಗೆ ವಿಶ್ವ ಮತ್ತು ಪ್ರಜ್ಞೆ ಅದು ಎರಡು ಒಟ್ಟಿಗೆ ಸೇರಿದ ಪೂರ್ಣ ಪ್ರಜ್ಞೆ ಆಗತ್ತೆ. ಅಂದ್ರೆ ಇಂಟರಾಕ್ಷನ್ ವಿತ್ ದ ಯೂನಿವರ್ಸ್ ಅಟ್ ದ ಸೇಮ್ ಟೈಮ್ ಬೀಯಿಂಗ್ ಟೋಟ್ಲಿ ಅವೇರ್ ಆಫ್ ಭಗವಂತನ ಜೊತೆಗೆ ಸದಾಕಾಲ ಇದ್ರೆ ಅದು ಪೂರ್ಣ ಪ್ರಜ್ಞೆ ಅಲ್ವಾ? ಅದಕ್ಕಿಂತ ಪೂರ್ಣ ಪ್ರಜ್ಞೆ ಏನಿದೆ? ಅಂದ್ರೆ ಮೋರ್ ಕಂಪ್ಲೀಟ್ ಏನಿದೆ? ಏನಿಲ್ಲ. ನಮಗೆ ಎಚ್ಚರದಲ್ಲಿ ನಮಗೆ ಪ್ರಜ್ಞೆ ಬೇಕು. ನಮಗೆ ಪೂರ್ಣತೆ ಬರಕ್ ಸಾಧ್ಯ ಇಲ್ಲ, ಪೂರ್ಣತೆ ಬರಕ್ಕೆ ನಮ್ಗೆ ಸಾಧ್ಯವೇ ಇಲ್ಲ. ಆದ್ರೆ ಎಚ್ಚರದಲ್ಲಿ ಯಥಾಶಕ್ತಿ ಪೂರ್ಣ ಪ್ರಜ್ಞರ ಒಂದು ರಿಫ್ಲೆಕ್ಷನ್ ನಮ್ಮಲ್ಲಿ ಬಂತು ಅಂತಂದ್ರೆ ಅವಾಗ ಭಗವಂತನ ಒಂದು ಪ್ರಜ್ಞೆ ಎಚ್ಚರದಲ್ಲಿ ಸದಾಕಾಲ 24 ಗಂಟೆ ನಮ್ ಜೊತೆ ಇರ್ಬೇಕಲ್ವಾ? ಅದಾದ್ಮೇಲೆ ಆನಂದ ತೀರ್ಥ. ವಿ ಕ್ಯಾನ್ ಎಲಾಬ್ರೇಟ್ ಆನ್ ಎನಿ ಆಫ್ ದೀಸ್ ಥಿಂಗ್ಸ್, ವಿಲ್ ಸಿ. ಅದು ಅವ್ರು ಏನ್ ನೋಡಿಸ್ತಾರೋ ನೋಡ್ತೀನಿ ನಾನು. ಆನಂದ ತೀರ್ಥ ನಿಮಗೆ ಒಂದು ಅನಾಲಜಿ ಕೊಡ್ತೀನಿ. ಏನಂತಂದ್ರೆ ನೋಡಿ, ನಮಗೆ ನಾವೇ ಮುಂಚೆ ಎತ್ತರದಲ್ಲಿ ಬದುಕೋದು, ಉಪವಾಸ ಮಾಡೋದು ಕಲಿಯೋದು ಅಂತ ಅಲ್ವಾ?
ನಮಗೆ ಈ ಸಂಸಾರ ಸಾಗರದಲ್ಲಿ ಎಲ್ಲರಿಗೂ, ದಿಸ್ ಇಸ್ ಟ್ರೂ ಫಾರ್ ಯು, ಇಟ್ಸ್ ಟ್ರೂ ಫಾರ್ ಮೀ, ಪ್ರತಿಯೊಬ್ಬ ಮನುಷ್ಯ ಮಾತ್ರ ನಮಗೆ ಸತ್ಯ ಇದು. ಏನಂತಂದ್ರೆ ಎತ್ತಾಕೋದು, ಅಪ್ ಅಂಡ್ ಡೌನ್ ರೈಟ್, ಕಾನ್ಸ್ಟೆಂಟ್ಲಿ. ಅದು ಇಟ್ಸ್ ವೆರಿ ಟೈರಿಂಗ್, ವೆರಿ ವೆರಿ ಟೈರಿಂಗ್. ಒಂದು. ಎರಡನೇದಾಗಿ ಆ ಅದನ್ನ ನಾನು ರೆಸಿಸ್ಟ್ ಮಾಡಕ್ಕೆ, ಅದರಲ್ಲಿ ಬದುಕಕ್ಕೆ ಹೋಗಿ ಆ ಸುತ್ತಮುತ್ತ ಇರೋ ನನ್ಗೇನು ಅದರ ಸುತ್ತ ಏನಿದೆ ಮುತ್ತ ಏನೂ ಗೊತ್ತಿಲ್ಲ, ನಾನು ಸುಮ್ಮನೆ ಫ್ಲೋಟ್ ಮಾಡ್ಕೊಂಡು ಬದುಕಿದ್ರೆ ಸಾಕಪ್ಪ ಅಂತ, ಜಸ್ಟ್ ಸರ್ವೈವಲ್ ಟ್ಯಾಕ್ಟಿಕ್, ರೈಟ್. ಆನಂದದಿಂದ ತೀರ್ಥ ಆಗ್ಬೇಕಾದ್ರೆ ನಮಗೆ, ಅಂದ್ರೆ ದ ಜರ್ನಿ ಹ್ಯಾಸ್ ಟು ಬಿ ಬ್ಲಿಸ್ಫುಲ್ ಅಂತಂದ್ರೆ ಏನಾಗಬೇಕು ಅಂತ. ಅದಕ್ಕೆ ನಾನು ಕಪಲ್ ಆಫ್ ಟೈಮ್ಸ್ ಐ ಗಿವನ್ ಅನಾಲಜಿ, ಐ ಡೋಂಟ್ ನೋ ಇಫ್ ಯು ರಿಮೆಂಬರ್, ಬಟ್ ಹಿಂದೆ ಒಂದು 5-6-7 ವರ್ಷದಿಂದ ಒಂದ್ಸತಿ ಹೇಳಿದ್ದೆ. ಏನಂತಂದ್ರೆ, ಇವಾಗ ನೋಡಿ, ನಾವು ಫಸ್ಟ್ ಲೆವೆಲ್ ಅಲ್ಲಿ ನಾನು ಈಜಕ್ಕಾಗಲ್ಲ ಅಂತಂದ್ರೆ, ಕಷ್ಟವಾದ್ರೆ, ಫಸ್ಟ್ ಲೆವೆಲ್ ನನಗೊಂದು ಬೋಟ್ ಇದ್ರೆ ಸ್ವಲ್ಪ ಸುಲಭ ಆಗತ್ತೆ ಅಲ್ವಾ. ಆದ್ರೆ ಬೋಟಲ್ಲಿ ನೀವು ಕೂತ್ಕೊಂಡ್ರು ಕೂಡ ಸಮುದ್ರ ಎತ್ತಾಗ್ತಾ ಇತ್ತು ಅಂದ್ರೆ ಬೋಟ್ ಕೂಡ ಎತ್ತಾಗತ್ತೆ ಅಲ್ವಾ. The only thing where you will not face that is you can go under the water and like a submarine can take you to the other side. ಯಾಕಂದ್ರೆ ನಿಮಗೆ ಆಳಕ್ಕೆ ಹೋದ್ರೆ ಅಲ್ಲಿ ಯಾವ ಟರ್ಬ್ಯುಲೆನ್ಸ್ ಇಲ್ಲ ಅಲ್ಲಿ. ಒಂದು. ಎರಡನೇದಾಗಿ ಅಲ್ಲಿ ಸುತ್ತಮುತ್ತ ನಿಮಗೆ ಯು ಕ್ಯಾನ್ ಸಿ ದ ಬ್ಯೂಟಿ ಆಫ್ ದ ಓಷನ್, ರೈಟ್. ಸೊ ಅಂದ್ರೆ ಏನಂತಂದ್ರೆ, ನನಗೆ ಯಾವುದೇ ಒಂದು ಶಕ್ತಿ ನನ್ನ ಜೀವನದಲ್ಲಿ, ನಾವು ಎತ್ತರ ಅನ್ಬೋದು, ಆಳ ಅನ್ಬೋದು, ವಾಟ್ ಎವರ್, ಆಳಕ್ಕೆ ಕರ್ಕೊಂಡು ಹೋಗಿ ಎಲ್ಲಿ ನನಗೆ ಸ್ಟಿಲ್ನೆಸ್ ಇದೆಯೋ, ಎಲ್ಲಿ ನನಗೆ ಅಪ್ಸ್ ಅಂಡ್ ಡೌನ್ಸ್ ಇಲ್ವೋ, ಅಲ್ಲಿ ಹೋಗ್ಬೇಕಾದ್ರೆ ನಮಗೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇಲ್ವಲ್ಲ, ನಮ್ಗೆ ಅಲ್ಲಿ ಸಾಧ್ಯವೇ ಇಲ್ಲ. ಅಂದ್ರೆ ನನಗೆ ಒಂದು ಲೈಕ್ ಸಬ್ಮೆರಿನ್ ತರ ಏನಾರು ಬೇಕು ನನ್ಗೆ. ಅಲ್ಲಿ ನನಗೆ ಪ್ರೆಷರ್ ಸರಿಗಿರ್ಬೇಕು, ರೈಟ್. ನೀರು ಕುಡಿಬಾರ್ದು, ನನಗೆ ಆಳದಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ ನನಗೆ. ಆದರೆ ಯಾವ್ದಾದ್ರು ಒಂದು ನನಗೊಂದು ಕವರಿಂಗ್ ಇತ್ತು ಅಂತಂದ್ರೆ, ಆ ಕವರಿಂಗ್ ನಾನು ಏನ್ ಕೊಡ್ಬೇಕು ಅಂದ್ರೆ, ಮೊದಲನೇದಾಗೆ ನನಗೆ ಆ ಪ್ರೆಷರ್ ತಡ್ಕೊಳ್ಳುವಂತ ಶಕ್ತಿ ಬರ್ಬೇಕು ನನಗೆ. ಅಲ್ಲಿ ನಾನು ಬದುಕುವಂತ, ಅಂದ್ರೆ ಐ ಶುಡ್ ಬಿ ಏಬಲ್ ಟು ಬ್ರೀತ್, ರೈಟ್. ನೀವು ಸಬ್ಮರೀನಲ್ಲಿ ಹೋಗ್ತಾ ಇದ್ರೆ ನಿಮಗೆ ಪ್ರೆಷರ್ ಒಂದು, ಎರಡನೇದಾಗಿ ಎಬಿಲಿಟಿ ಟು ಸರ್ವೈವ್, ಮೂರನೇದಾಗಿ ಪ್ರೊಪೆಲ್ಲಿಂಗ್ ಫೋರ್ಸ್. ಇಟ್ಸ್ ನಾಟ್ ಇನಫ್ ಫಾರ್ ಅಸ್ ಟು ಸುಮ್ಮನೆ ಕೆಳಗೋಗ್ಬಿಟ್ಟೋದಲ್ಲ, ಐ ಹ್ಯಾವ್ ಟು ಬಿ ಟೇಕನ್ ಟು ದ ಅದರ್ ಸೈಡ್, ರೈಟ್. ಇದು ಪ್ರಾಣದೇವರಕ್ಕಿಂತ ಬೇರೆ ಯಾವ್ದಿದೆ ನಿಮ್ಗೆ ಹೇಳ್ರಿ? ನಮಗೆ ಅದು ಮೂರು ಇದು ತಗೊಳ್ಳಿ. ಒಂದು, ಆಳಕ್ಕೆ ಕರ್ಕೊಂಡು ಹೋಗೋದು. ಆಳಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರಿಗೆ ಆ ಆಳದಲ್ಲಿ ಏನಾಗಬಾರ್ದಲ್ವಾ, ಭಗವಂತನ ಜೊತೆಗೆ. ನಾವು ಹೋದ್ಸರ್ತಿ ಯಾರೋ ನಿಮ್ಮನ್ನೆಲ್ಲ ಅದೆಲ್ಲ ಸಂವೇರ ಸುರೇಶ್ ಮನೆಯಲ್ಲಿ ನಾವು ಪ್ರಾಣದೇವ್ರ ಬಗ್ಗೆ ಮಾತಾಡ್ತಾ ಇದ್ದಾಗ ಐ ಟ್ರೈ ಟು ಎಕ್ಸ್ಪ್ಲೇನ್. ಅದು ಪ್ರಾಣದೇವರ ಒಂದು ದೊಡ್ಡ ಇದೇನು ಅಂತಂದ್ರೆ, ಒಂದ್ ಕಡೆ ಕಾನ್ಸ್ಟೆಂಟ್ಲಿ ಇನ್ ಟಚ್ ವಿತ್ ಇನ್ಫಿನಿಟಿ, ಅಂದ್ರೆ ಭಗವಂತನ ಜೊತೆ ಸದಾಕಾಲ ದೇರ್ ಇಸ್ ಕಾನ್ಸ್ಟೆಂಟ್ ಇಂಟರಾಕ್ಷನ್ ವಿತ್ ದಟ್ ಇನ್ಫಿನಿಟ್ ಫೋರ್ಸ್. ನಾವು ಭಗವಂತ ಅಂತ ಕರಿತೀವಲ್ಲ ಅದನ್ನ. ಅದಕ್ಕಿಂತ ಆಳ ಯಾರು ಹೋಗಕ್ ಸಾಧ್ಯ? ಅದಕ್ಕಿಂತ ಡೆಪ್ತ್ ಅಥವಾ ಅತ್ಲ ಮೇಲೆ ಅಂತ ಇಟ್ಕೊಳ್ಳಿ ನೀವು. ಇದರ್ ವೇ ಯು ಕ್ಯಾನ್ ಸೇ ಅಪ್ ಆರ್ ಡೌನ್, ಇಟ್ ಡಸಂಟ್ ಮ್ಯಾಟರ್, ರೈಟ್. ಅಷ್ಟು ಡೆಪ್ತ್ಗೆ ಹೋಗಕ್ಕೆ ಅಂದ್ರೆ ಅವರು ಇನ್ಫಿನಿಟ್ ಡೆಪ್ತ್ಗೆ ಹೋಗ್ಬೋದು ಅವರು. ಯಾಕೆಂದ್ರೆ ಹೀಸ್ ಇನ್ ಕಾನ್ಸ್ಟೆಂಟ್ ಕಾಂಟ್ಯಾಕ್ಟ್ ವಿತ್ ದಟ್ ಇನ್ಫಿನಿಟ್ ಡೆಪ್ತ್, ರೈಟ್. ಅವರು ನಮ್ಮನ್ನ ಕರ್ಕೊಂಡೋಗಿ, ಎರಡನೇದಾಗೆ ನನಗೆ ಬದುಕಕ್ಕೆ ಬಿಡ್ಬೇಕು ಅಂತ ಅಂದ್ರೆ, ಆ ಡೆಪ್ತ್ ಅಲ್ಲಿ ನನಗೆ ಇರೋಕ್ಕೆ ಸಾಧ್ಯ ಆಗ್ಬೇಕು ಅಂತಂದ್ರೆ ಅದಕ್ಕೇನ್ ಬೇಕು? ನಮಗೆ ಪ್ರಾಣಶಕ್ತಿ ಬೇಕು, ಅಷ್ಟೇ ತಾನೆ. ಅವ್ರು ಬಿಟ್ಟು ಇನ್ಯಾರು ಕೊಡಕ್ ಸಾಧ್ಯ ಪ್ರಾಣಶಕ್ತಿ? ಮೂರನೇದು, ನಮ್ಮನ್ನ ಆ ಕಡೆ ಹಾಯಿಸ್ಬೇಕು ಅಂತಂದ್ರೆ, ಆಲ್ ಆಫ್ ಅಸ್ ನೋ ದಿಸ್, ರೈಟ್. ನಾವು ಬದುಕಿರೋದು ಇಷ್ಟ, ಪ್ರಾಣದೇವರಿದ್ರೆ ಬದುಕಿರೋದು, ಇಲ್ಲ ಅಂದ್ರೆ ಇಲ್ಲ, ಅಷ್ಟೇ, ರೈಟ್. So the propelling force that takes me from my birth to death, right?
ಆ ಪ್ರೊಪೆಲ್ಲಿಂಗ್ ಫೋರ್ಸ್ ಅದೇ ತಾನೇ ಪ್ರಾಣಶಕ್ತಿ. ಸೊ ನೀವು ಯಾವ 3 ಆಸ್ಪೆಕ್ಟ್ ನೋಡಿದ್ರು ಕೂಡ ಅದು ಪ್ರಾಣದೇವರೇ ಕೊಡ್ಬೇಕಷ್ಟು, ನಾವು ಬೇರೆ ಇನ್ಯಾರು ಕೊಡಕ್ ಸಾಧ್ಯವೇ ಇಲ್ಲ. ಅದು 3 ಕೂಡ. ಅಂದರೆ ಅವರು ಪೂರ್ಣ ಪ್ರಜ್ಞಾ, ಆಮೇಲೆ ಆನಂದ ತೀರ್ಥ, ನನಗೆ ಅವೇರ್ನೆಸ್ ಬಂದು ಆನಂದದಿಂದ ನಾನು ಆ ಕಡೆ ಹೋಗ್ಬೇಕು ಅಂತಂದ್ರೆ ಜರ್ನಿಯಲ್ಲಿ, ಅಂದ್ರೆ ನನಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಯಥಾಶಕ್ತಿ ನನಗೆ ಆನಂದ ಇರಬೇಕು. ಅಂದ್ರೆ ಅದ್ರ ಜೊತೆ ಜ್ಞಾನ ಬರಲೇಬೇಕಲ್ಲ. ಜ್ಞಾನ ಇಲ್ಲದೆ ಆನಂದ ಇಲ್ಲ ಅಲ್ವಾ? ದೇ ಆರ್ ಇಂಟರ್ವೋವನ್, ಒಂದಿಲ್ಲದೆ ಇನ್ನೊಂದಿಲ್ಲ. ಅಂದರೆ ಪ್ರಾಣದೇವರು ನನಗೆ ಆನಂದ ತೀರ್ಥರಾದರೆ, ಪೂರ್ಣ ಪ್ರಜ್ಞೆಯಿಂದ ಆನಂದ ತೀರ್ಥರಾದರೆ ಅವರು, ಆವಾಗ ನಮಗೆ ಒಂದ್ ಕಡೆ ಆನಂದ, ಇನ್ನೊಂದ್ ಕಡೆ ಜ್ಞಾನ. ನೀವು ಹೇಳೋ ಐ ಸೇ ದಿಸ್ ಆಲ್ ದ ಟೈಮ್. ನನ್ಗೆ ಆಕ್ಚುಲಿ ಕೂತ್ಕೊಂಡಾಗ ನಾನು ಏನ್ ಹೇಳ್ತೀನಿ ನಂಗೆ ಗೊತ್ತಿಲ್ಲ. ಇವತ್ತು ಸುಮ್ಮನೆ ಅದೇನೋ ಅದ್ಯಾಕೋ ಕ್ಯಾಲಿಫೋರ್ನಿಯಲ್ಲಿ ಮಾತ್ರ ಐ ಡನ್ ದಟ್ ಟ್ವೈಸ್ ಅಷ್ಟೇ. ನಾನು ಇದೆಲ್ಲ ನೆವರ್ ಎವರ್ ಡನ್ ಐ ಗಿವನ್ ಅ ಟೈಟಲ್ ಫಾರ್ ಅ ಟಾಕ್ ಅಂಡ್ ಐ ನೆವರ್ ಡು, ಬಿಕಾಸ್ ಐ ಡೋಂಟ್ ನೋ ವಾಟ್ ಐಮ್ ಗೋಯಿಂಗ್ ಟು ಸೇ ಅಟ್ ಆಲ್. ಅವ್ರು ಏನ್ ನೋಡಿಸ್ತಾರೋ ನೋಡಿಯೋದಷ್ಟೇ. ಅದ್ಯಾಕೋ ಹೋದ್ಸರ್ತಿನೋ ಮಾಡ್ತಾ ಈ ಸರ್ತಿನೋ ಐ ಗೇವ್ ಅ ಟೈಟಲ್ ಯೂಟ್ಯೂಬ್ ಅಂದ್ಬಿಟ್ಟು, ರೈಟ್? ಬಟ್ ದ ಫ್ಯಾಕ್ಟ್ ಇಸ್ ದಿಸ್, ರೈಟ್? ದ ಫ್ಯಾಕ್ಟ್ ಇಸ್ ಅವ್ರು ಯಾಕೆ ನನ್ನ ಕೈಲಿ ನುಡಿಸ್ತಾ ಇದಾರೆ ಅಂತ ಪ್ರಶ್ನೆ ಅಲ್ವಾ? ನನ್ಗೇನು ಗೊತ್ತಿಲ್ಲಪ್ಪ, ನನ್ನ ಶುದ್ಧ ಪೆದ್ದು ನಾನು. ನನ್ನ ಕೈಲಿ ಯಾಕೆ ನುಡಿಸ್ತಾ ಇದಾರೆ ಅವರು? ಇಟ್ ಈಸ್ ಅ ಕ್ವಶನ್, ರೈಟ್? ನಾ ಸುಮ್ಮನೆ ಏನೋ ಪ್ಲೇನ್ ಕೂತ್ಕೊಂಡು ಬರ್ತಾ ಇದ್ರೆ ಐ ವಾಸ್ ಥಿಂಕಿಂಗ್ ಅಬೌಟ್ ದಿಸ್ ಎವಲ್ಯೂಷನ್. ವಾಸುದೇವನಿಂದ ಪೂರ್ಣ ಪ್ರಜ್ಞನಾಗಿ ಆನಂದ ತೀರ್ಥರಾಗಿ ಮಧ್ವ ಅಂದ್ರೆ ವೈ? ಯಾವ್ದೋ ಒಂದು ಹೆಸರು ಇಟ್ಕೋಬೋದಾಗಿತ್ತಪ್ಪ ಅಲ್ವಾ? ಅಂಡ್ ಆರ್ ಯು ಕ್ಯಾನ್ ಸೇ, ಇವಾಗ ಇವರು ಅಚ್ಯುತ ಪ್ರಜ್ಞರು ಸನ್ಯಾಸ ಕೊಟ್ಟಾಗ ಪೂರ್ಣ ಪ್ರಜ್ಞಾ ಅಂತ ಹೆಸರಿಟ್ರು ಅಂತ. ಬಟ್ ಯಾಕೆ ತೋಚ್ತ ಅವ್ರಿಗೆ ಪೂರ್ಣ ಪ್ರಜ್ಞೆ ಅಂತ? ಇನ್ನಂತದ್ದು ಪ್ರಜ್ಞೆ ಅಂತ ಇಡ್ಬೋದಾಗಿತ್ತಲ್ಲ. ಅಥವಾ ಅವ್ರಿಗೆ ಇದು ಪಟ್ಟಾಭಿಷೇಕ ಮಾಡಿದಾಗ ಆನಂದ ತೀರ್ಥ ಅಂತ ಯಾಕೆ ಹೇಳ್ಬೇಕಾಗಿತ್ತು ಅವರು? ಇನ್ನೇನೋ ಹೇಳ್ಬೋದಾಗಿತ್ತು. ಇವಾಗ ನಮ್ಮ ಸ್ವಾಮಿಗಳಿಗೆಲ್ಲ ಬೇರೆ ಬೇರೆ 28,000 ಹೆಸರುಗಳು ಇರ್ತಾರಲ್ವಾ, ಅಂತ ತೀರ್ಥ ಇಂಥ ತೀರ್ಥ ಅಂತ. ಆನಂದ ತೀರ್ಥ ಅಂತಲೇ ಯಾಕೆ ಇಟ್ರು ಅವರು? ಅಂದ್ರೆ ಅವ್ರು ಮಾತ್ರ ನೋಬಡಿ ಎಲ್ಸ್, ಅವರೊಬ್ರು ಮಾತ್ರ ನಮ್ಮನ್ನ ಆನಂದದಿಂದ ಜೊತೆಗೆ ಜ್ಞಾನ ನಮಗೆ ಆನಂದ ಬರ್ಬೇಕಾದ್ರೆ ಜ್ಞಾನ ಕೊಟ್ರೆ ಆನಂದ, ಇಲ್ಲಾಂದ್ರೆ ಇಲ್ವಲ್ಲ. ನಮ್ಗೆ ಹೇಗೆ ಬರುತ್ತೆ ಅದೆಲ್ಲ ಬೇರೆ ಪ್ರಶ್ನೆ. ನಮ್ಗೆ ಸುಮ್ಮನೆ ಕಣ್ಮುಚ್ಕೊಂಡಿದ್ರೆ ತೋಚ್ಬೋದು. ನಮ್ಗೆ ನಾವು ಯಾವ್ದೋ ಪ್ಲೇನಲ್ಲಿ ಕುತ್ಕೊಂಡು ಕಿಟಕಿ ಆಚೆ ನೋಡ್ತಾ ಇದ್ರೆ ತೋಚ್ಬಹುದು, ರೈಟ್? ಇದಕ್ಕೇನು ನಾವು ವರ್ಷಾನುಗಟ್ಲೆ ಗುರುಗಳ ಹತ್ರ ಹೋಗಿ ಪಾಠ ಪ್ರವಚನ ಕೇಳ್ಕೊಂಡು ಮಾಡ್ಬೇಕು ಅಂತಲ್ಲ, ಮಾಡಬಾರದು ಅಂತಲೂ ಅಲ್ಲ. ಆದ್ರೆ ಅದು ಮಾಡಿದ್ದಿಂದ ಮಾತ್ರ ನಮಗೆ ಆ ಜ್ಞಾನ ಬರುತ್ತೆ, ಆನಂದ ಬರುತ್ತೆ ಅಂತ ಏನ್ ಗ್ಯಾರಂಟಿ ಇಲ್ಲ ಅಲ್ವಾ? ಅದು ಮಾಡದೇ ಇದ್ರು ಕೂಡ ಬರ್ಬೋದು. ಅವ್ರು ಮನಸ್ಸು ಮಾಡಿದ್ರೆ, ಅವ್ರು ನಿಜಕ್ಕೂ ಮನಸ್ಸು ಮಾಡಿದ್ರೆ, ನಾವ್ ಯಾರ ಹತ್ರ ಏನು ಹೋಗ್ದಾದ್ರು ಸುಮ್ಮನೆ ಪೆಪ್ಪದ ಅಲ್ಲೋ ಕೂತಿದ್ರೆ ನಮ್ಗೆ ತೋಚತ್ತಲ್ಲ. ಸೊ ಅವ್ರು ಮಾತ್ರ ಆನಂದ ತೀರ್ಥ. ಸರಿ, ಆ ಕಡೆ ಹೋದ್ವಿ ಅಂತ ಇಟ್ಕೊಳಪ್ಪ. ಅವ್ರಿಗೆ ಜ್ಞಾನ ಕೊಟ್ರು, ಆ ಜ್ಞಾನದಿಂದ ಬಂದ ಆನಂದ, ಆ ಜ್ಞಾನ ಆನಂದದ ಜೊತೆಗೆ ನಾವು ಈ ಸಂಸಾರದಲ್ಲಿ ಏನೋ ಈ ಕಡೆಯಿಂದ ಆ ಕಡೆ ಹೋದ್ವಿ ಅಂತ ಇಟ್ಕೊಳ್ಳೋಣ. ಅವ್ರು ಕರ್ಕೊಂಡು ಹೋದ್ರೆ ಅದಕ್ಕೆ ಹೋದ್ವಿ ಅಷ್ಟೇ. ಅವ್ರು ಹೋದ್ರೆ ಅಲ್ಲಿ ಕೊನೆ ಮುಟ್ಟದ ಮೇಲೆ ಏನ್ ಸಿಗುತ್ತೆ ಅಂದ್ರೆ ಮಧ್ವ. ಅದ್ರ ಮೇಲೆ ಇವತ್ತು ಸ್ವಲ್ಪ ಫೋಕಸ್ ಮಾಡೋಣ. ಸೊ ರೆಸ್ಟ್ ಆಫ್ ವಾಟ್ ಎವರ್ ಟೈಮ್ ವಿ ಆರ್ ಗೋಯಿಂಗ್ ಟು ಟಾಕ್, ಲೆಟ್ ಮಿ ಟಾಕ್ ಅಬೌಟ್ ದಟ್ ಲಿಟಲ್ ಬಿಟ್, ರೈಟ್? ಮಧು ನಿಜಕ್ಕೂ ಆ ಮಧುವಿನ ಒಂದು ಸ್ಪೆಷಾಲಿಟಿ ಇನ್ಯಾತಕ್ಕೂ ಬರಲ್ಲ. ಯಾಕೆ ಅಂತಂದ್ರೆ ನಮಗೆ ನೋಡಿ, ಮೊದಲನೇದಾಗಿ ನಾವು ಯಾವುದೋ ಒಂದು ಸಕ್ಕರೆ ಇರ್ಬೋದು, ಬೆಲ್ಲ ಇರ್ಬೋದು, ವಾಟ್ ಎವರ್ ಸ್ವೀಟ್ನರ್ ಥಿಂಗ್ ದಟ್ ವಿ ಯೂಸ್, ರೈಟ್? ಮಧುವಿಗೆ ಯಾವುದು ಕಾಂಪಿಟೇಷನ್ ಇಲ್ಲ. ಅದು ಯಾವುದು ಕಾಂಪಿಟೇಷನ್ ಇಲ್ಲ ಅದಕ್ಕೆ. ಯಾಕೆ ಅಂತಂದ್ರೆ ನೀವು ಅದು ಎಷ್ಟು ತಿಂದ್ರು ಕೂಡ ನಿಮಗೆ ಕಹಿ ಆಗಲ್ಲ. ಅದು ನೀವು ಜೇನುತುಪ್ಪ ಸುಮ್ಮನೆ ನೀವು ಸಕ್ಕರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಕಹಿ ಆಗತ್ತೆ. ಅದು ಜೇನುತುಪ್ಪ ನೀವು ತಿಂದ ಅದು ಕಹಿ ಆಗಲ್ಲ. ಅದು ಮಧು ಇನ್ನೊಂದೇನು ಅಂದ್ರೆ, ಆಸ್ ಆಲ್ ಆಫ್ ಅಸ್ ನೋ, ಏನಾದ್ರು ಕೆಲವೆಲ್ಲ ಏನೋ ಕೆಮ್ಮು ಗಿಮ್ಮು ಬಂತಂದ್ರೆ ಏನೋ ಹನಿ ಇದೆಲ್ಲ ಹಾಕೊಂಡು ಕುಡಿ ಅಂತೆಲ್ಲ ಹೇಳ್ತಾರೆ, ರೈಟ್? ಸೊ ಇಟ್ ಹಸ್ ಮೆಡಿಸಿನಲ್ ವ್ಯಾಲ್ಯೂ. ಒಂದು ಮೆಡಿಸಿನಲ್ ವ್ಯಾಲ್ಯೂ. ಅದು ಯಾವತ್ತೂ ಮಧುವೇ. ಅದು ಅಂದ್ರೆ ಇಟ್ಸ್ ಆಲ್ವೇಸ್ ಸ್ವೀಟ್, ರೈಟ್? ಇಟ್ ಈಸ್ ನೆವರ್ ಬಿಟರ್, ಇಟ್ ಈಸ್ ಆಲ್ವೇಸ್ ಸ್ವೀಟ್. ಇನ್ನೊಂದೇನಂದ್ರೆ ನಾವು ಮಧು ಬಾಯ್ಲ್ ಹಾಕೊಂತು ಅಂದ್ರೆ ನಮಗೆ
ಎನರ್ಜಿ ಜಾಸ್ತಿ ಆಗುತ್ತೆ, ರೈಟ್? ಇಟ್ ಎಲಿವೇಟ್ಸ್ ಎನರ್ಜಿ, ರೈಟ್? ಇದೆಲ್ಲಕ್ಕಿಂತ ಮುಖ್ಯವಾಗಿ ಈ ಮಧುಗೆ ಇನ್ನೊಂದು ಇದು ಕೊಡ್ತಾರೆ, ಏನಂತಂದ್ರೆ ನೀವು ಕೆಲವರು ಆಚಾರ್ ಪ್ರವಚನ ಕೇಳಿದ್ರೆ, ಅಂದ್ರೆ ಬನ್ನಂಜಿ ಅವ್ರ ಪ್ರವಚನ ಕೇಳಿದ್ರೆ, he has explained this quite well in many ಪ್ರವಚನಸ್ actually several times, so some of you might have heard this also. ಮುಖ್ಯವಾಗಿ ಏನಂತಂದ್ರೆ, ಒಂದು ಹೂವು ಮುಂದೆ ಹಣ್ಣಾಗುವ ಹೂವು ಇದ್ರೆ, ಅಂದ್ರೆ ಮುಂದೆ ಒಂದು ಫಲ ಅದು ಫಲ ಆಗೋದು ಅಂತಂದ್ರೆ ಅದರಲ್ಲಿ 2-3 ವಿಷಯ ಇದೆ. ಫಲದಲ್ಲಿ ಬೀಜ ಇರಬೇಕು ಅಲ್ವಾ? ಫಲದಲ್ಲಿ ಬೀಜ ಇಲ್ಲದೆ ಇದ್ರೆ ಆ ಫಲಕ್ಕೆ ವ್ಯಾಲ್ಯೂ ಕಡಿಮೆ. ಯಾಕೆಂದ್ರೆ ನಾವು ಆ ಮೇಲೆ ಅದರ ಇದು ಹಣ್ಣು ನಾವು ತಿನ್ಬಿಟ್ಟು ಆ ಬೀಜ ಹೋಗಿ ಇನ್ನೊಂದು ಮರ ಹುಟ್ಟುತ್ತಲ್ವಾ ಅದರಿಂದ. ಅಂದ್ರೆ ಆ ಸೈಕಲ್, ರೀಪ್ರೊಡಕ್ಷನ್ ಸೈಕಲ್ ಅಲ್ಲಿ ಫ್ರೂಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ಫಲ ತುಂಬಾ ಮುಖ್ಯ. ಆದ್ರೆ ಅದಕ್ಕೆ ಪೂರ್ವವಾಗಿ ಏನಾಗುತ್ತೆ, ಅದು ಹೂವಾಗಿರುತ್ತೆ, ರೈಟ್? ಆ ಹೂವದಿಂದ ಜೇನು ಹೋಗಿ ಅದರ ಅಮೃತವನ್ನ ಹೀರಿ ಅದನ್ನ ತಗೊಂಬಂದು ಇಲ್ಲಿ ನಿಮಗೆ ಜೇನುಗೂಡಲ್ಲಿ ಡೆಪಾಸಿಟ್ ಮಾಡ್ಬೇಕು, ರೈಟ್? ಅದ ಆದ್ರೆ ಅದು ಹೂವಿನಿಂದ ತೆಗೆದಿದ್ದು ಅದು ಜೇನಲ್ಲ. ಅದು ಜೇನುಗೂಡಲ್ಲಿ ಹಾಕಿದ್ರೆ ಮಾತ್ರ ಜೇನಾಗುತ್ತೆ ಅಷ್ಟೇ. ಅದು ಏನಾದ್ರೆ ಅದು ಜೇನಾಗಲ್ಲ. ಅದು ಬರೀ ಒಂದು ಅದರ ಎಕ್ಸ್ಟ್ರಾಕ್ಟ್ ಆಗುತ್ತೆ ಅಷ್ಟೇ, ಹೂವಿನಿಂದ ಎಕ್ಸ್ಟ್ರಾಕ್ಟ್. ಅಂದ್ರೆ ಈ ಜೇನುಗಳು, ದುಂಬಿಗಳು, ಬೀಸ್, ಇದೆಲ್ಲ ದೇವತಾ ಶಕ್ತಿಗಳು ಅಂತ ಹೇಳ್ತಾರೆ. ಇಂದ್ರಾದಿ ದೇವತೆಗಳು, ಇಂದ್ರಾಭಿಮಾನಿ ದೇವತೆಗಳು. ಅಂದ್ರೆ ನಮಗೆ ನೋಡಿ, ನಾವ್ ಏನೇ ಕರ್ಮ ಮಾಡಿದ್ರು ಕೂಡ, ಕಾಯ ವಾಚ ಮನಸ ಏನೇ ಮಾಡ್ಬೋದು. ಇವಾಗ ನಾ ಕೂತ್ಕೊಂಡು ಇಲ್ಲಿ ಏನೋ ಹೇಳ್ಬೋದು, ಅಥವಾ ಹೋಗಿ ಏನೋ ಮಾಡ್ಕೊಂಡು ಬರ್ಬೋದು. ಇಟ್ ನೀಡ್ ನಾಟ್ ಬಿ ಇವನ್ ಸ್ಪಿರಿಚುವಲ್, ವಾಟ್ ಎವರ್ ನನ್ನ ಜೀವನದಲ್ಲಿ ಏನೇನ್ ಮಾಡ್ತೀನೋ ಎಲ್ಲ, ರೈಟ್? ಪ್ರಶ್ನೆ ಏನು ಅಂತಂದ್ರೆ, ಅದರಲ್ಲಿರುವ ಅಮೃತ ಏನು ಅಂತ, ಆ ಕರ್ಮದ ಒಳಗಡೆ ಇರುವ ಅಮೃತ ಏನು ಅಂತ. ಅಮೃತ ಅಂತಂದ್ರೆ ಯಾವುದು ಮೃತ ಇಲ್ವೋ ಅದು ಅಮೃತ ಆಗತ್ತಲ್ವಾ? ಅಮೃತ ಅಂದ್ರೆ ವಿತೌಟ್ ಮೃತ ಅಂತ. ವಿತೌಟ್ ಮೃತ, ನಾಟ್ ವಿತೌಟ್ ಡೆತ್. ಅಂದ್ರೆ ವಿತೌಟ್ ಚೇಂಜ್. ಅಂದ್ರೆ ಅದು ಇವತ್ತು ನಾಳೆ ಅಲ್ಲ, ಅದು ಸದಾಕಾಲ ಅನಾದಿಯಾಗಿ ಅದು ಒಂದೇ ಆಗಿರ್ಬೇಕು. ಆತರ ಯಾವ ವಸ್ತು ಇದೆ ರೀ? ಅನಾದಿ ಕಾಲ ಯಾವತ್ತೂ ಚೇಂಜ್ ಆಗಿಲ್ದೇ ಇರುವಂತ ಒಂದು ವಸ್ತು ಅಂದ್ರೆ ಅದು ಭಗವಂತ ಮಾತ್ರ ಅಲ್ವಾ? ಇನ್ಯಾವ್ದಾರು ಉಂಟಾ? ಚೇಂಜ್ ಇಲ್ದೇ ಇರೋ ವಸ್ತು ಇನ್ಯಾವುದು ಇಲ್ಲ. ಅಂದ್ರೆ ನಮ್ಮ ಕರ್ಮದಲ್ಲಿ ಅದನ್ನ ಅಮೃತವನ್ನ ಹೀರೋದು ಅಂತಂದ್ರೆ ಅದರಲ್ಲಿ ಭಗವಂತನ ಸನ್ನಿಧಾನ ಏನಿದೆ ಅಂತ, ರೈಟ್? ಬಿಕಾಸ್ ದಟ್ಸ್ ಓನ್ಲಿ ಅಮೃತ. ನಿಜವಾದ ಅಮೃತ ಏನಿದೆ ನಮ್ಗೆ? ಪ್ರತಿಯೊಂದು ಕೂಡ ವಾಯು ಅನಲಂ ಅಮೃತಂ. ಯಾವುದೇ ಒಂದು ಇವನ್ ದೇವತೆಗಳು ಕೂಡ ಒಂದಲ್ಲ ಒಂದೇ ಫಾರ್ಮ್ ಚೇಂಜ್ ಆಗ್ಲೇಬೇಕಲ್ವಾ? ನಿಜಕ್ಕೂ ಅಮೃತ ಅಂತಂದ್ರೆ ಯಾವತ್ತು ಎಂದಿಗೂ ಏನು ಫಾರ್ಮ್ ಚೇಂಜ್ ಆಗದೆ ಇರೋದಂದ್ರೆ ಭಗವಂತ ಮಾತ್ರ ಅಲ್ವಾ? ಅಂದ್ರೆ ನನ್ನ ಕರ್ಮದಲ್ಲಿ ಭಗವಂತನಿಗೋಸ್ಕರ ಮಾತ್ರ ಮಾಡಿದ ಏನಿದೆ ಅಂತ. ನಾವು ಬಾಯಲೆಲ್ಲ ಹೇಳ್ಬೋದು, ನಾವು ವಿ ಕ್ಯಾನ್ ಸೇ ಎಲ್ಲ ಕೃಷ್ಣಾರ್ಪಣ ಮಸ್ತು, ನಾ ಎಲ್ಲ ದೇವ್ರಿಗೋಸ್ಕರ ಮಾಡ್ತೇನೆ ಅಂತೆಲ್ಲ ವಿ ಕ್ಯಾನ್ ಸೇ ಆಲ್ ದಿಸ್. ಬಟ್ ನಿಜಕ್ಕೂ ಕೂಡ ವಾಟ್ ಪರ್ಸೆಂಟೇಜ್ ನಾವು ಮಾಡಿದ್ರಲ್ಲಿ ನಿಜಕ್ಕೂ ದೇವ್ರಿಗೋಸ್ಕರ ಮಾಡಿದ್ದು ಏನ್ ಪರ್ಸೆಂಟೇಜ್? ನನ್ಗೇನ್ ಬೇಡವಾ ಅದರಲ್ಲಿ? ನನ್ಗೆ ಯಾವ ಕಾಮನಿಯೂ ಇಲ್ವಾ ಅದರಲ್ಲಿ? ಅದೆಲ್ಲ ಬುರುಡೆ. ಅದು ಡೆಫಿನೆಟ್ಲಿ ಐ ವಾಂಟ್ ಸಮಥಿಂಗ್, ರೈಟ್? ಡೆಫಿನೆಟ್ಲಿ ಐ ವಾಂಟ್ ಸಮಥಿಂಗ್. ಆದ್ರೆ ನಿಜಕ್ಕೂ ಯಾವ ಸ್ವಾರ್ಥವೂ ಇಲ್ಲದೆ ನಮ್ ಎಲ್ಲಾ ತರದ 1% ಇದ್ದೇ ಇರುತ್ತಲ್ವಾ? ಸಮ್ ಪರ್ಸೆಂಟೇಜ್, ಕೆಲವರು 1%, 10%, 90% ಇರ್ಬೋದು. ಬಟ್ ಎಲ್ಲಾ ಆಸ್ತಿಕರಿಗೂ ಕೂಡ, ನಾಸ್ತಿಕರ ವಿಷಯ ಬಿಟ್ಬಿಡಿ, ಅವರು ದೇ ಡೋಂಟ್ ಹ್ಯಾವ್ ಫೇತ್, ಅದು ಬಿಟ್ಬಿಡಿ. ನಾನು ಹೇಳಿದ ಪೀಪಲ್ ವಿತ್ ಫೇತ್, ಯಾರು ಆಸ್ತಿಕರೋ ಅವ್ರ ಮಾಡಿದ್ರಲ್ಲೆಲ್ಲ ಏನೋ ಒಂದು ಅಟ್ಲೀಸ್ಟ್ ಒಂದ್ ಚೂರು ಭಗವಂತನಿಗೋಸ್ಕರ ಇದ್ದೇ ಇರುತ್ತೆ ಅದು, ರೈಟ್? ಅದು ಮಾತ್ರ ಅಮೃತ. ಅದನ್ನ ಈ ದುಂಬಿಗಳು, ಯಾವ ದುಂಬಿಗಳು? ಈ ಇಂದ್ರಾಭಿಮಾನಿ ದೇವತೆಗಳು. ಬಿಕಾಸ್ ಅವ್ರ ಮುಖಾಂತರ ತಾನೇ ಇದೆಲ್ಲ ಆಗ್ತಾ ಇರೋದು. ನಾನು ಏನೋ ಒಂದು ಮಾತು ನುಡಿಬಹುದು, ಏನೋ ಒಂದು ನೋಡ್ಬೋದು, ಕೇಳ್ಬೋದು. ಆದ್ರೆ ಆ ದೇವತೆಗಳಿದ್ದಾರಲ್ಲ, ಅವ್ರು ತಾನೇ ಇದೆಲ್ಲ ಕಂಟ್ರೋಲ್ ಮಾಡ್ತಾ ಇರೋದು. ನಾನು ಏನಾದ್ರು ನೋಡ್ಬೇಕಾದ್ರೆ ಸೂರ್ಯ ಇಲ್ದೆ ನಾನೇನ್ ನೋಡ್ಲಿ? ಮಣ್ಣು ಚಂದ್ರ ಇಲ್ದೇ ಇದ್ರೆ ಏನ್ ಕೇಳಲಿ ನಾನು? ಆದ್ರೆ ಈ ದೇವತೆಗಳು ದೇ ಆರ್ ಫುಲ್ಲಿ ಅವೇರ್.
ನನಗ್ ಗೊತ್ತಿಲ್ಲದೆ ಇರ್ಬೋದು, ನಾನು ಏನೋ ಹೇಳ್ಬೋದು, ಆದ್ರೆ ಅವ್ರಿಗೆ ಗೊತ್ತಿಲ್ವಾ ನಾನು ಮಾಡಿದ್ರಲ್ಲಿ ವಾಟ್ ಪರ್ಸೆಂಟೇಜ್ ನಿಜಕ್ಕೂ ಏನು ಭಗವತ್ ಸೇವೆ ಅಂತ ಮಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಗೊತ್ತಿಲ್ಲೇನು ಅವ್ರಿಗೆ. ಅವ್ರು ಅದನ್ನ ಮಾತ್ರ ಹೀರಿ, ಅಷ್ಟು ಮಾತ್ರ ಹೀರಿ, ಆ ಪರ್ಸೆಂಟೇಜ್ ಮಾತ್ರ ಹೀರಿ, ಅದು ಎಂಥದ್ರಲ್ಲಿ ಹೀರ್ತಾರ ಅವ್ರು ಅಂದ್ರೆ ನಾಳೆ ಹಣ್ಣಾಗುವಂತಹ ಹೂವದಲ್ಲಿ ಮಾತ್ರ. ಸುಮ್ನೆ ಎಲ್ಲೆಲ್ಲೋ ಏನೋ ಹೀರ್ಕೊಂಡ್ ಬರೋದಲ್ಲ, ನಾಳೆ ಯಾವ್ದು ಹಣ್ಣಾಗತ್ತೋ ಅಂತ ಹೂವದಲ್ಲಿ, ನಾಳೆ ಸಮಾಜಕ್ಕೆ ಒಂದು ಫಲ ಕೊಡುವಂತಹ ಒಂದು ಹೂವದಲ್ಲಿ, ಅದರಿಂದ ಎಕ್ಸ್ಟ್ರಾಕ್ಟ್, ಅದರಲ್ಲಿ ಭಗವಂತನಿಗೋಸ್ಕರ ಮಾಡಿದ್ದ ಪರ್ಸೆಂಟೇಜ್ ಇದೆಯೋ ಅಷ್ಟು ಮಾತ್ರ ಆ ಅಮೃತವನ್ನ ಮಾತ್ರ ಹೀರಿ ಅದನ್ನ ತಗೊಂಡೋಗಿ ಈ ಜೇನುಗೂಡು ಅಂತಂದ್ರೆ ಅದೇ ಪ್ರಾಣದೇವರು ಅಂತ ಹೇಳ್ತಾರೆ. ಇದು ನಂತಿದೆಯಲ್ಲ, ಇದು ಯು ಮಸ್ಟ್ ಹ್ಯಾವ್ ಹರ್ಡ್ ದಿಸ್ ಬಿಫೋರ್, ರೈಟ್? ಒಂದು ಇದು ಬ್ರಾಂಚ್ ಆಫ್ ಅ ಟ್ರೀ, ಅದರಿಂದ ಅಲ್ಲ, ಒಂದು ಇದು ಮರದ ಒಂದು ಕೊಂಬೆಯಿಂದ ಒಂದು ಜೇನುಗೂಡು ಇತ್ತು ಅಂತಂದ್ರೆ, ಅದು ಅನಾಲಜಿ ಏನಂತ, ಆ ಮರದ ಕೊಂಬೆ ಇದೆಯಲ್ಲ ಅದು ಲಕ್ಷ್ಮೀ ದೇವಿ ಅಂತ ಪ್ರಕೃತಿ. ಲಕ್ಷ್ಮೀ ದೇವಿಯಿಂದ ಹೆಂಗಾಗ್ತಾ ಇರೋದು ಆ ಜೇನು ಗೂಡಿದೆಯಲ್ಲ ಅದು ಪ್ರಾಣದೇವರು ಅಂತ. ಈ ದೇವತೆಗಳು, ಇಂದ್ರಾಭಿಮಾನಿ ದೇವತೆಗಳು, ಇದೆಲ್ಲ ದುಂಬಿಗಳು ಅಂತ. ಅವ್ರ ಕೆಲಸ ಏನು ಅಂತಂದ್ರೆ ಗುಯ್ಯಿ ಅಂತ ಹೋಗೋದು, ಎಲ್ಲೆಲ್ಲಿ ನಾಳೆ ಸಮಾಜಕ್ಕೆ ಅಂದ್ರೆ ನಮ್ಮಿಂದ ಒಂದು ಫಲ ಸಿಗುವಂತಹ ಒಂದು ಹೂವಿದ್ದರೆ, ಹೂವು ಅಂದ್ರೆ ಏನು, ಹಣ್ಣಾಗಕ್ ಮುಂಚೆ ಅದು ಹೂವು ಯಾಕೆ ಅಂತ ನೀವು ಹೂವಿನ ಒಂದು ಇದು ಕ್ಯಾರೆಕ್ಟರಿಸ್ಟಿಕ್ ಟ್ರೇಟ್ಸ್ ಏನೋ ಅದರ ಹೇಗಿರುತ್ತೆ ಅಂತಂದ್ರೆ, ಒಂದು ಮೃದುವಾಗಿರುತ್ತೆ, ಇಟ್ಸ್ ವೆರಿ ಸಾಫ್ಟ್ ಅಲ್ವಾ, ಹೂವು ಯಾವಾಗ ಸಾಫ್ಟ್ ಆಗಿರುತ್ತೆ. ಎರಡನೇದಾಗಿ ಇಟ್ಸ್ ಫ್ರೇಗ್ರೆಂಟ್. ಯಾವುದು ನಾಳೆ ನೀವು ಅದು ಹಣ್ಣಾಗ್ಬಿಟ್ರೆ ಅದು ಬೇರೆ ಪ್ರಶ್ನೆ, ಅದು ಹಣ್ಣಾಗಕ್ ಮುಂಚೆ ಅದು ಹೂವಾಗಿರೋವಾಗ ಇಟ್ ಬಿ ಸಾಫ್ಟ್ ಅಂಡ್ ಫ್ರೇಗ್ರೆಂಟ್. ಅಂದ್ರೆ ಯಾವನೊಬ್ಬ ಮನುಷ್ಯ ಅಂದ್ರೆ ಹೆಣ್ಣು ಗಂಡು ಯಾರು, ಎ ಪರ್ಸನ್, ರೈಟ್, ಹೂ ಇಸ್ ಸಾಫ್ಟ್. ಸೊ ಎತ್ಕೋತ ನಮಗೆ ಫಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ದಟ್ ಪರ್ಸನ್ ಶುಡ್ ಬಿ ಸಾಫ್ಟ್ ಅಂಡ್ ಅವ್ರ ಫ್ರೇಗ್ರೆಂಟ್ ಅಂದ್ರೆ ನಾಟ್ ಲಿಟ್ರಲಿ, ಬಟ್ ಅವ್ರು ಮಾಡೋ ಕೆಲಸ ಕಾರ್ಯಗಳಲ್ಲಿ ಇಟ್ ಶುಡ್ ಬಿ ಸಮಥಿಂಗ್ ದಟ್ ಪೀಪಲ್ ಸ್ಮೆಲ್ ಫ್ರೇಗ್ರೆನ್ಸ್, ರೈಟ್? ಅವ್ರು ಏನೇ ಮಾಡ್ತಾರೋ ಅದರಲ್ಲಿ. ಅಂಥ ಒಬ್ಬ ಮನುಷ್ಯ ಇದ್ರೆ, ಒಂದು ವ್ಯಕ್ತಿ ಇತ್ತು ಅಂತಂದ್ರೆ, ಅವರ ಕಾರ್ಯದಲ್ಲಿ, ಕಾಯ ವಾಚ ಮನಸ ಏನೇ ಇರ್ಬೋದು, ಅವರ ಕರ್ಮದಲ್ಲಿ ಭಗವಂತನಿಗೆ ಮೀಸಲಾದ ಪೋರ್ಷನ್ ಮಾತ್ರ, ಅದನ್ನ ಆ ಅಮೃತವನ್ನ ಮಾತ್ರ ಹೀರ್ಕೊಂಡು ಬಂದು ಈ ದೇವತೆಗಳು, ಬಿಕಾಸ್ ಅವರೇ ನಮ್ಮ ಕೈಯಲ್ಲಿ ಮಾಡಿಸ್ತದ ನೋಡ್ತಾರೆ. ಅವನ ಮನಸ್ಸಿನಲ್ಲಿ ಇದರಲ್ಲಿ ಈ ಕರ್ಮದಲ್ಲಿ ಈ ಪರ್ಸೆಂಟೇಜ್ ಮಾತ್ರ ಭಗವಂತ, ಇನ್ ಮಿಕ್ಕಿದೆಲ್ಲ ತನಗೋಸ್ಕರ 80% ಮಾಡ್ಕೋದಾನೆ, 20% ಯಾರೋ ಹೆಂಡತಿ ಮಕ್ಕಳು ಮಾಡ್ತಾನೆ, ವಾಟ್ ಎವರ್ ಇಟ್ ಮೇ ಬಿ, ರೈಟ್? ಆ ಭಗವಂತನಿಗೂ ಅವನ ಪ್ರೀತಿಗೋಸ್ಕರ, ಅದಕ್ಕೆ ಅಷ್ಟೇ, ಬೇರೆ ಏನಿಲ್ವೇ ಇಲ್ಲ. ಭಗವತ್ ಪ್ರೀತಿಗೋಸ್ಕರ ಮಾಡಿದ ಮಾತ್ರ ಅದಷ್ಟು ಮಾತ್ರ ಪರ್ಸೆಂಟೇಜ್ ತೆಗೆದ್ಬಿಟ್ಟು ಈ ದೇವತೆಗಳನ್ನ ತಗೊಂಡೋಗಿ ಪ್ರಾಣದೇವ್ರಿಗೆ ಸಬ್ಮಿಟ್ ಮಾಡ್ತಾರೆ ಅಂತ ಹೇಳ್ತಾರಪ್ಪ. ಇದು ಮಧುವಿದ್ಯಾ. ಅದೇನಾಗುತ್ತೆ ಅಲ್ಲಿ ನೋಡಿ, ಆ ಅಮೃತ ಅಲ್ಲಿ ಡೆಪಾಸಿಟ್ ಆಗುತ್ತಲ್ಲ, ಆ ಡೆಪಾಸಿಟ್ ಆಗ್ತಾ ಆಗ್ತಾ ಜೇನುಗೂಡು ಅದ್ರಲ್ಲಿ ಏನಾಗುತ್ತೆ, ಅದು ಜೇನಾಗುತ್ತೆ. ಅದು ಯು ಮೇ ಸೇ ಹೌ ಡಿಡ್ ದಟ್ ಗೆಟ್ ಕನ್ವರ್ಟೆಡ್, ದೇವ್ರಿಗೆ ಗೊತ್ತು ಅದು ಅಂದ್ರೆ ಸಮ್ ಹೌ ಇಟ್ ಗಾಟ್ ಕನ್ವರ್ಟೆಡ್ ಅಷ್ಟೇ. ಬಿ ಬಂದಲ್ಲಿ ಹಾಕ್ತಾ ಜೇನ್ ಆಯ್ತು. ಅದು ಹೇಗಾಯ್ತು ಅಂದ್ರೆ ಆಯ್ತು, ಅದ್ರ ನೇಚರ್ ಅದಾಯ್ತು. ಹಾಗೆಯೇ ಈ ದೇವತಾ ಶಕ್ತಿಗಳು ಪ್ರಾಣದೇವರಲ್ಲಿ ಹೋಗಿ ಡೆಪಾಸಿಟ್ ಮಾಡಿದ ಆ ಅಮೃತವಿದೆಯಲ್ಲ, ಅಂದ್ರೆ ನಾಳೆ ಫಲ ಕೊಡುವಂತಹ ಒಂದು ಹೂವ, ಇವತ್ತು ಮೃದುವಾಗಿ ಒಂದು ಅದನ್ನ ನೋಡಿದ್ರೆ ಹಣ್ಣು ತರ ಕಾಣಿಸೋದಿಲ್ಲ, ಅದನ್ನ ನೋಡಿದ್ರೆ ಇದರಲ್ಲಿ ಫಲ ಸಿಗತ್ತೆ ನಾಳೆ ನಮ್ಗೆ ಹೇಳಕ್ ಆಗಲ್ಲ. ಎಲ್ಲ ಹೂವುಗಳು ಫಲ ಆಗಲ್ಲ ನೋಡ್ರಿ. ಆದ್ರೆ ಫಲವಾಗುವಂತಹ ಒಂದು ಹೂವದಲ್ಲಿ ನಾಳೆ ಸಮಾಜಕ್ಕೆ ಫಲ ಕೊಡುವಂತ, ನಾಳೆ ಅಂದ್ರೆ ಇಟ್ ಮೇ ಬಿ ನೆಕ್ಸ್ಟ್ ಲೈಫ್, 10 lives ಫ್ರಮ್ ನೌ, ವಾಟ್ ಎವರ್ ಇಟ್ ಇಸ್, ಇನ್ ದ ಫ್ಯೂಚರ್ ದಿಸ್ ಫೆಲೋ ಇಸ್ ಗೋಯಿಂಗ್ ಟು ಡೂ ಸಮಥಿಂಗ್ ಗುಡ್ ಅಂತ ಒಂದು ಫಲ ಸಿಗುವಂತಹ ಒಂದು, ಇವತ್ತು ಮೃದುವಾದ ಫ್ರೇಗ್ರೆಂಟ್ ಆದ ಒಂದು ಜೀವ, ಅದರ ಕರ್ಮ ಏನ್ ನಡೀತಾ ಇದೆಯೋ ಅದರಲ್ಲಿ ಅಮೃತವನ್ನ ಮಾತ್ರ ಹೀರಿ ಪ್ರಾಣದೇವರಿಗೆ ಅವರು ಸಬ್ಮಿಟ್ ಮಾಡ್ತಾರೆ ಅಂತ. ಪ್ರಾಣದೇವರಿಗೆ ಅದು ಸಬ್ಮಿಟ್ ಆದ್ಮೇಲೆ ಅದು ಆಟೋಮ್ಯಾಟಿಕ್ಲಿ ಅದು ಮಧುವಾಗತ್ತೆ, ಆಟೋಮ್ಯಾಟಿಕ್ ಮಧುವಾಗತ್ತೆ. ನೀವು ಅದನ್ನ ಯು ಕ್ಯಾನ್ ಟೇಕ್ ಫ್ಲವರ್ಸ್ ಅಂಡ್ ಆಲ್ ದಿಸ್ ಫ್ಲವರ್ ಜ್ಯೂಸ್ ಗೀಸ್ ತಗೊಂಡೋಗಿ ನೀವು ಯಾತ್ರಲ್ಲಿ ಇಟ್ಟುಕೊಳ್ಳೋ ವಾಟ್ ಎವರ್ ಕೆಮಿಕಲ್ ಅದು ಜೇನ್
ಅದು ಮಧು ಆಗೋದಿಲ್ಲ. ಅದು ಜೇನುಗೂಡಲ್ಲಿ ಹೋದ್ರೆ ಮಾತ್ರ ಮಧುವಾಗುತ್ತೆ. ಅಂದ್ರೆ ಇದೆಲ್ಲ ತಗೊಂಡೋಗಿ ಪ್ರಾಣದೇವರಿಗೆ ಅದು ಸಮರ್ಪಣೆ ಆದರೆ ಮಾತ್ರ ನಾರ್ಮಲ್ ಆಗಿ ಏನಾಗಬೇಕು, ಅದು ಡೆಪಾಸಿಟ್ ಆಗಿ ಅಟ್ ಸಮ್ ಪಾಯಿಂಟ್ ಕೆಳಗಡೆ ತೊಟ್ಟಿಕ್ಬೇಕು ಮಧು, ರೈಟ್? ಡ್ರಾಪ್ ಬೈ ಡ್ರಾಪ್ ತೊಟ್ಟಿಕ್ಬೇಕು. ನಮಗೇನಾಗುತ್ತೆ ಅಂತಂದ್ರೆ, ಈ ಎವಲ್ಯೂಷನ್ ನಾನು ಹೇಳ್ತಾ ಇರೋದು, ಅವ್ರ ಆನಂದ ತೀರ್ಥರು ನಮಗೆ ಜ್ಞಾನ ಆನಂದದಿಂದ ಆ ಕಡೆ ಕರ್ಕೊಂಡು ಹೋಯ್ತು ಅಂತಂದ್ರೆ, ಹಾಯಿಸಿದ್ರೆ ಕೊನೆಗೆ ನನ್ಗೆ ಏನಪ್ಪ ಸಿಗುತ್ತೆ ಅಂದ್ರೆ, ಅದು ಒಂದು ತೊಟ್ಟು ಮಧು. ಅದಕ್ಕೆ ಅವ್ರು ಮಧ್ವರವರು. ಆ ಒಂದು ತೊಟ್ಟು ಮಧು ಸಿಕ್ತಂದ್ರೆ ಏನರ್ಥ ಅದು ಅಂತ, ಏನಪ್ಪ ಅಂತಾರೆ, ಅದು ಬಿಟ್ಟು ಬೇರೆ ಮೋಕ್ಷ ಇಲ್ಲ. ನಮಗೆ ಮೋಕ್ಷದ ಕಡೆ ಹೋಗ್ಬೇಕು ಅಂತಿದ್ರೆ ಆ ಮಧು ನಮ್ಮೇಲೆ ಬೀಳಲೇಬೇಕದು. ಅದಕ್ಕೆ ಹೇಳ್ತಾರಲ್ಲ, ಪ್ರಾಣದಲ್ಲಿ ಬಿಟ್ಟು ಯಾರು ನಿಮ್ಮನ್ನು ಮೋಕ್ಷ ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾರೆ. ಈ ಪ್ರಾಸೆಸ್ ಅಲ್ಲಿ ಇಫ್ ಯು ಲುಕ್ ಎಟ್ ದಿಸ್ ಹೋಲ್ ಪ್ರಾಸೆಸ್, ರೈಟ್, ನೋಡಿ, ಪ್ರತಿಯೊಂದು ಕರ್ಮದಲ್ಲೂ ಕೂಡ, ಪ್ರತಿಯೊಂದರಲ್ಲೂ ಕೂಡ ನಾವು ಮಾಡಿದ್ರಲ್ಲಿ the only thing at the end of the day we can do is hope that ನಾವು ಮಾಡ್ತಾ ಇರೋದ್ರಲ್ಲಿ ಒಂದು ಅಮೃತ ಸದ್ಯ ಅದ್ರಲ್ಲಿ ಇದ್ರೂ ಸಾಕಪ್ಪ ನಮಗೆ ಅಂತ. ನಾವ್ ಏನು ಮಾಡ್ತಾ ಇರ್ಬೋದು, ರೈಟ್, ಅದ್ರಲ್ಲಿ ಒಂದು ಅಮೃತದ ಒಂದು ಅಂಶ ಇರ್ಲಿ, ಅಂದ್ರೆ ಭಗವಂತನಿಗೆ ಮೀಸಲಾದ ಒಂದು ಅಂಶ ಇರ್ಲಿ. ನಾನು ಪೂರ್ತಿ ಮಾಡಕ್ಕಾಗದೆ ಇರ್ಬೋದು, ಒಂಚೂರಾದ್ರೂ ಇರ್ಲಿ ಅದರಲ್ಲಿ. ಅದನ್ನ ಈ ದೇವತಾ ಶಕ್ತಿಗಳನ್ನ ನಾವು ಬೇಡ್ಕೊಳ್ಳೋದು, ಅಪ್ಪ ನೀವು ಅದನ್ನ ತಗೊಂಡೋಗಿ ಪ್ರಾಣದೇವರಲ್ಲಿ ಅದನ್ನ ಇಡ್ರಿ ಅಂತ. ಇಟ್ಟರೆ ಇವತ್ತಲ್ಲ ನಾಳೆ ನೋಡಿ, ಅದು ಡೆಪಾಸಿಟ್ ಆದ ತಕ್ಷಣ ಏನೋ ಹನಿ ಡ್ರಿಪ್ ಆಗಕ್ಕೆ ಶುರು ಆಗಲ್ಲ ಅಲ್ವಾ? ಸೊ ನಾವು ಎಷ್ಟೋ ಜನ್ಮಗಳು ಇದು ಮಾಡ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ, ಒಂದಲ್ಲ ಒಂದು ದಿವಸ ಅದು ಫುಲ್ ಆಗಿ ಅದರಿಂದ ಒಂದು ತೊಟ್ಟು ನಮ್ಮ ಮೇಲೆ ಬಿದ್ರೆ ಅಷ್ಟೇ, ನಮ್ದು ದಟ್ಸ್ ಎಂಡ್ ಆಫ್ ದ ಜರ್ನಿ, ರೈಟ್? ಸೊ ಆನಂದದ ಕಡೆ ನಾವು ತೀರ್ಥಯಾತ್ರೆಗೆ ಹೊರಟ್ರೆ, ಜ್ಞಾನ ಮತ್ತು ಆನಂದ ಎರಡು ಹೊರಟ್ರೆ, ನನ್ನ ಫೀಲಿಂಗ್ ಏನಂದ್ರೆ, ಮೊದಲನೇದಾಗಿ ಫಸ್ಟ್ ಲೆವೆಲ್ ಅಲ್ಲಿ ನಮಗೆ ಅದೇನೋ ಅವರೊಂದು ನಮಗೆ ಕೊಟ್ಟ ಒಂದು ಚೂರು ನಾಲೆಡ್ಜ್, ಎನರ್ಜಿ, ಅದನ್ನ ನಮ್ಮ ಯೂನಿವರ್ಸ್, ವಾಟ್ ಹೌಎವರ್ ಸ್ಮಾಲ್ ದಟ್ ಮೇ ಬಿ, ಎಷ್ಟೇ ಸಣ್ಣದಿರ್ಬೋದು, ಅದು 4 ಜನ ಇರ್ಬೋದು, 10 ಜನ ಇರ್ಬೋದು. That's why I was telling you this morning, I don't really care who comes. It doesn't matter to me. It really doesn't matter to me at all. ಯಾರು ಬರ್ಲಿಲ್ವಾ, ಅಲ್ಲಿ ಇವನಾರು ಬಂದು ಕೂತ್ಕೋತಾನೆ, ನೀವು ಕೂತ್ಕೋತೀರ, that's not the point. That's really not the point at all. My question is, ವಾಟ್ ಈಸ್ ದ ಪರ್ಪಸ್? ನಾ ಇಲ್ಲಿ ಬರ್ಬೋದು, ಪಾಪ ಅವರು ಒಳ್ಳೆ ಅಡಿಗೆ ಗಿಡಿಗೆಲ್ಲ ಮಾಡ್ಬಿಡ್ತಾರೆ, ಅವರು ಚೆನ್ನಾಗಿ ಊಟ ಗಿಟ ಹೊಡ್ಕೊಂಡು ಹೋಗ್ಬೋದು, ಸತ್ತಿನ ಜೊತೆ ಅಥವಾ ಪಾರ್ಟಿ ಗಿಟ ಹೊಡೆದ್ಬಿಟ್ಟು ಎಲ್ಲ ವಾಕ್ಯಕ್ಕೆ ಹೋಗ್ಬಿಟ್ಟು. ಐ ಡೋಂಟ್ ಸಿ a whole lot of point in that, as enjoyable as that might be. There's no point in that. ನಾನು ಇಲ್ಲಿ ಬಂದು 1 ದಿವಸ 2 ದಿವಸ ಇದ್ಬಿಟ್ಟು ಹೋಯ್ತು ಅಂತಂದ್ರೆ ಪ್ರಶ್ನೆ ಇಷ್ಟೇ, ಅದರಲ್ಲಿ ಅಮೃತ ಭಾಗ ಏನಾದ್ರು ಉಂಟಾ ಇಲ್ವಾ ಅಂತ. ಸೊ ನಾನ್ ಖುಷಿಗೋಸ್ಕರ ಬಂದ್ಬಿಟ್ಟು ಹೋಗೋದಾ, ಅಥವಾ ಏನಾದ್ರೂ ಒಂದು ಸ್ಮಾಲ್, like I said, it may affect just a handful of people, that's fine, right? Was I a source of energy and light or not for anybody, right? ಇವತ್ತು ಬೆಳಗ್ಗೆ ನೀವು ನೋಡಿದ್ರಿ, ಪಾಪ ಅವರು, those people were so thrilled, right? That elderly lady, papa, whatever, my thing is, okay, it may be one family, it may be just a handful of people, right? It's worth it for me. It's really worth it for me, right? Even if it's just one family, that's fine. ಅವರು ನಾನು ಟಾಯ್ಲೆಟ್ ಆಚೆ ಬರೋಷ್ಟೊತ್ತಿಗೆ, if they feel much better, and whatever problems they may have, I may not be able to change that, but if I can elevate their existence somewhat, right, it's worth doing. It's definitely worth doing. And ಅದು ಒಂದರಿಂದ ಒಂದು ಹೋಗಿ ನಿಜಕ್ಕೂ ನಾವು ಇದು ಮಾಡ್ತಾ ಹೋಗ್ತಾ ಇದ್ರೆ ಏನಂತರ 1 ದಿವಸ 2 ದಿವಸದಲ್ಲಿ ಏನಾಗಲ್ಲ. ನಾವು ಇದು ಮಾಡ್ತಾ ಹೋಯ್ತು ಅಂತಂದ್ರೆ, ನಾವು ಅದನ್ನೇ ಗುರಿಯಾಗಿ ಇಟ್ಕೊಂಡು ಹೋಗ್ತಾ ಇತ್ತು ಅಂತಂದ್ರೆ, ಖಂಡಿತವಾಗ ಇವತ್ತಲ್ಲ ನಾಳೆ ಅದು ಮಧು ಸಿಗುತ್ತಲ್ವ. ನಮ್ಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಅಗೇನ್ ಐ ಸ್ಪೀಕ್ ಫಾರ್ ಮೈ ಸೆಲ್ಫ್, ಐ ಆಮ್ ನಾಟ್ ಸ್ಪೀಕಿಂಗ್ ಫಾರ್ ಯು, ಬಟ್ ಐ ಆಮ್ ಸ್ಪೀಕಿಂಗ್ ಫಾರ್ ಮೈ ಸೆಲ್ಫ್. ಸಾಮಾನ್ಯವಾಗಿ ಅಂತಂದ್ರೆ ಒಂಥರ ಸ್ವಲ್ಪ ಜಾಡ್ಯ. ಇವಾಗ
ಎಲ್ಲೋ ನಾನು ಸಿಯಾಟ್ಲ್ಗೆ ಹೋಗ್ಬಂದ್ರೆ ಐಮ್ ಗೋಯಿಂಗ್ ಟು ಸಿ ಮೈ ಡಾಟರ್ ಫೈನ್ ಅಂತ ಹೋದ್ರಾಯ್ತು. ಇದೇನ್ ಸುಮ್ನೆ ನಾನು ಇಲ್ಲಿ ಬರ್ಬೇಕಾದ್ರೆ ಅಲ್ಲಿ ಟು ಮೇಕ್ ಸಬ್ಸ್ಟಿಟ್ಯೂಟ್ ಫಾರ್ ಮೈ ಕ್ಲಾಸ್ ಟೀಚಿಂಗ್. ನನ್ನ ಕಲೀಗ್ ಹೇಳಿ ನನ್ನ ಕ್ಲಾಸ್ ನೋಡ್ಕೊಪ್ಪ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ಇಲ್ಲಿ ಬಂದು ಯು ಟು ಸ್ಪೆಂಡ್ ಎಕ್ಸ್ಟ್ರಾ ಮನಿ ಅಂತ ಟಿಕೆಟ್. ಆಲ್ ದೀಸ್ ಥಿಂಗ್ಸ್ ಆರ್ ದೇರ್, ರೈಟ್? ಸೊ ಯು ಥಿಂಕ್, ಇಸ್ ಇಟ್ ರಿಯಲಿ ವರ್ತ್ ಇಟ್? See, I can think and say, is it really worth it? ಅಲ್ಲಿ ಯಾರೋ ಪಾಪ ಮೋಹನ್ ಅವರು ಯಾರೋ 4-5 ಜನ ಬಂದು ಕೂತ್ಕೋತಾರೆ, ಸತ್ಯ 4 ಜನ ಬಂದು ಕೂತ್ಕೋತಾರೆ, ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ಕೊಂಡು ಹೋಗ್ಬೇಕಾ ಅಲ್ಲಿಗೆ? Is it really worth it? My answer to that is, who the heck am I to decide that? ನಾನ್ಯಾರದಲ್ಲ ಕೇಳಕ್ಕೆ? It's not up to me. ಅವ್ರು ಯಾರನ್ನ ಕರ್ಕೊಂಬೇಕು ಅವ್ರು ಕರ್ಕೊಂಡ್ ಕೂಡಿಸ್ತಾರೆ. That's not up to me to decide. The only thing I can do is this. ಇಲ್ಲಿ ಯಾರೇ ಕೂತ್ಕೊಳ್ದೇ ಇಲ್ಲ, ಅದೆಲ್ಲ ಪ್ರಶ್ನೆ. ಇದು ನಿಜಕ್ಕೂ ಭಗವಂತನಿಗೆ ಅರ್ಪಣೆಯೋ ಇಲ್ವೋ ಅಂತ. ನೀ ನಿಜಕ್ಕೂ ಭಗವಂತನಿಗೆ ಅರ್ಪಣೆ ಮಾಡ್ತಾ ಇದ್ರೆ ಅಲ್ಲಿ ಯಾರು ಕೂತಿಟ್ಬಿಟ್ರೆ ನೀನು ಅವ್ರಿಗೋಸ್ಕರ ನಾವು ಮಾಡ್ತಾನೆ ಇಲ್ವಲ್ಲ ನಾವು ಅವ್ರು ಸಹ ನಾಳೆ ಅಪ್ಪ ನರಸಿಂಹದೇವ್ರ ಫೋಟೋ ಇಟ್ಬಿಡ್ತಾ ಇದ್ರು, ಸರಿ ನರಸಿಂಹದೇವ್ರಿಗೆ ಅರ್ಪಣೆ ಅಷ್ಟೇ, ಇದು ಅಷ್ಟೇ, ಎಂಡ್ ಆಫ್ ಸ್ಟೋರಿ. there's nothing beyond that. ಸೊ ನಿಜಕ್ಕೂ ಕೂಡ ನಾವು ಆ ಒಂದು ಭಾವನೆಯಿಂದ ಒಬ್ರೋ ಇಬ್ರೋ 10 ಜನವೋ, ಇಟ್ ಡಸಂಟ್ ಮ್ಯಾಟರ್. ಇಟ್ ರಿಯಲಿ ಡಸಂಟ್ ಮ್ಯಾಟರ್. ನಾವು ಮಾಡ್ತಾ ಇತ್ತು ಅಂತಂದ್ರೆ ನಿಜಕ್ಕೂ ಈ ಎವಲ್ಯೂಷನ್ happens in our own lives. We can actually see this happen ಅಂತ ನನ್ಗೆ ಅನ್ಸತ್ತಪ್ಪ. This is just my fear. ನಾನು ಹೇಳಿದ್ನಲ್ಲ, ನಾನು ಅಲ್ಲಿ ಪ್ಲೇನಲ್ಲಿ ಕೂತ್ಕೊಂಡಾಗ these thoughts were going on in my head actually. So then I really wanted to share it with someone, because ಇಲ್ಲ ಅಂತಂದ್ರೆ ನಮಗೆ ನಾನಿಷ್ಟು ಯಾವತ್ತು ನಾನು ಕೂತ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ, ಆಲೋಚನೆ ಮಾಡಿರಲಿಲ್ಲ, ಯೋಚನೆ ಮಾಡಿದ ಪ್ರಯೋಜನ ಇಲ್ಲ. ಆದ್ರೆ ಮುಖ್ಯವಾಗಿ ಅವ್ರಿಗೆ ಚಿಕ್ಕವಾಗ ವಾಸುದೇವ ಅಂತ ಯಾಕೆ ಹೆಸರಿಟ್ರು, ಆಮೇಲೆ ಅಚ್ಯುತ ಪ್ರಜ್ಞೆ, ಪೂರ್ಣ ಪ್ರಜ್ಞೆ ಅಂತ ಯಾಕಿಟ್ರು, ಆಮೇಲೆ ಆನಂದ ತೀರ್ಥ ಅಂತ ಇಟ್ರು. ಇಷ್ಟೆಲ್ಲ ಆಗ್ಬಿಟ್ಟು ಸುಮ್ನೆ ಆನಂದ ತೀರ್ಥರು ಅಂತ ಹೇಳ್ಕೊಂಡು ಇರ್ಬೋದಾಗಿತ್ತಪ್ಪ. ಇವಾಗ ನೋಡಿ, ಬೇರೆ ಆಚಾರ್ಯರನ್ನು ನೋಡಿದ್ರೆ ತೋಳಿ ಶಂಕರಾಚಾರ್ಯ ಆಗ್ಲಿ, ರಾಮಾನುಜಾಚಾರ್ಯ ಆದ್ರೆ ದಿಸ್ ಎವಲ್ಯೂಷನ್ ಡುದೆ ನನಗೊತ್ತಿರೋ ಮಟ್ಟಿಗೆ ಇಲ್ಲ. ಶಂಕರಾಚಾರ್ಯ ಅಷ್ಟೇ, ರಾಮಾನುಜಾಚಾರ್ಯರು ಅಷ್ಟೇ. ಆಚಾರ್ಯ ಮಧ್ವರು ಮಾತ್ರ ನನಗೆ ಗೊತ್ತಿರೋ ಮಟ್ಟಿಗೆ ಈ ದಿಸ್ ಎವಲ್ಯೂಷನ್ ಇಸ್ ದೇರ್. ಒಬ್ಬೊಬ್ರು ಒಂದು ಹೆಸರು ಹೇಳ್ತಾರೆ, ಒಂದ್ಸತಿ ಪೂರ್ಣ ಪ್ರಜ್ಞೆ ತೀರ್ಥರು ಅನ್ನೋದು, ಒಂದ್ಸತಿ ಮಧ್ವಾಚಾರ್ಯರು ಅನ್ನೋದು, ರೈಟ್? ಅದಕ್ಕೇನೊಂದು ಕಾರಣ ಇರ್ಬೇಕಲ್ವಾ? ಏನೋ ಒಂದು ಕಾರಣ ಇರ್ಲೇಬೇಕು ಅದಕ್ಕೆ. ಸೊ ಸುಮ್ನೆ ನಥಿಂಗ್ ಇಸ್ ರ್ಯಾಂಡಮ್. ಸೊ ನನ್ನ ಪ್ರಶ್ನೆ, ನನ್ನ ಕ್ವಶನ್ ಏನು ಅಂತಂದ್ರೆ, ವಾಟ್ ಡಸ್ ದಟ್ ಎವಲ್ಯೂಷನ್ ಮೀನ್? ವಾಟ್ ಈಸ್ ದ ಮೀನಿಂಗ್ ಆಫ್ ದಟ್ ಎವಲ್ಯೂಷನ್? ಅಂಡ್ ಆ ಎವಲ್ಯೂಷನ್ ಆಗಬೇಕು ನನ್ನ ಜೀವನದಲ್ಲಿ. ಜೀವನ ಅಂದ್ರೆ ಬರೀ ಈ ಜನ್ಮದಲ್ಲ, ಸಮ್ ಪಾಯಿಂಟ್ ಆಗ್ಬೇಕು. ಇದು ಆಕ್ಚುಲಿ ಎವಲ್ಯೂಷನ್ ಆಗಬೇಕು ಅಂತಿದ್ರೆ ನನ್ನ ರೆಸ್ಪಾನ್ಸಿಬಿಲಿಟಿ ಏನು, ನಾನೇನ್ ಮಾಡ್ಬೇಕು ಅಂತ. ನಾ ಸುಮ್ಮನೆ ಏನ್ ಮಾಡಿದ್ರೆ, ಕೈ ಕಟ್ಕೊಂಡು ಕೂತಿದ್ರೆ ಏನಾಗಲ್ಲ. ಸೊ ನಾನೇನು ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ಈ ಅವತಾರ ತ್ರಯ ಇದೆಯಲ್ಲ, ಆ ಅವತಾರ ತ್ರಯದ ಕಡೆ ನೋಡ್ತು ಅಂತಂದ್ರೆ, ಫಸ್ಟ್ ಸ್ಟೆಪ್ ಅದಕ್ಕೆ ನೋಡಿ, ನಮ್ಮ ಕಮ್ಯುನಿಟಿಯಲ್ಲಿ ಉಪವಾಸ ಜಾಸ್ತಿ ಅಲ್ವಾ? ಅಷ್ಟೇ ಚೆನ್ನಾಗಿ ನಾವು ತಿನ್ಬೋದು, ಆದ್ರೆ ಅಷ್ಟೇ ಉಪವಾಸ ಬಟ್ ಅಷ್ಟೇ ಅಲ್ಲ, ನಮ್ದು ತುಂಬಾ ಇದು ಜಾಸ್ತಿ, ರೈಟ್? ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಕಮ್ಯುನಿಟೀಸ್ ಅಲ್ಲಿ ಅಷ್ಟಿಲ್ಲ. ನಮ್ಮಲ್ಲಿ ಏನೇನೋ ವ್ರತಗಳು, ಇದಕ್ಕೆ ಉಪವಾಸ ಮಾಡ್ಬೇಕು, ಅದಕ್ಕೆ ಉಪವಾಸ ಮಾಡ್ಬೇಕು, ವಿಷ್ಣು ಪೂಜೆ, ದಟ್ಸ್ ಸೋ ಮೆನಿ, ರೈಟ್? ಆ ಉಪವಾಸ ಮುಖ್ಯವಾಗಿ ಏನು ಅಂತಂದ್ರೆ, ಸುಮ್ಮನೆ ಊಟ ಮಾಡದೇ ಇರೋ ಉಪವಾಸ ಅಲ್ಲ. ನಾನು ನಿಜಕ್ಕೂ ಕ್ಯಾನ್ ಐ ಮೆಂಟಲಿ ಎಕ್ಸಿಸ್ಟ್, ಕ್ಯಾನ್ ಐ ಲರ್ನ್ ಟು ಡೂ ದಟ್ ಅಂತ, ರೈಟ್? ನಾನು ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಹೋಗ್ಬೇಕಾದ್ರೆ ಹೇಗೆ ಕಪಿ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರತ್ತೋ, ಆತರ ನನಗೆ, ಅಥವಾ ನಾನು ಕೆಳಗೆ ಇಳ್ಕೊಂಡ್ಬಂದೆ ಇಲ್ಲಿ ನಡ್ಕೊಂಡು ಹೋಗ್ಬಿಟ್ಟೆ ಇನ್ನೊಂದು ಮರ ಹತ್ತಬೇಕಂತ, ರೈಟ್? ಕ್ಯಾನ್ ಐ ಜಂಪ್ ಫ್ರಮ್ one thing to another thing at a high level, whatever it might be? Because ನಾವೆಲ್ಲ ಮಾಡ್ಬೇಕಲ್ವೇನಪ್ಪ. ಇವತ್ತು ಯಾರು somebody was saying just a little while ago, I was trying to contact my
colleague of mine, just to make sure he monitored. I had asked him to give a test in my class, so I just want to make sure. I think you said that, right? Somebody said that. Said, "Oh, you have to worry about those things." Of course, I have to worry about those things. That's my job. I'm a professor. I cannot run away from anything. So now we may work in. We all have different professional existence, personal existence, whatever it might be. Whether I'm dealing with a personal family issue, whether it's working with some work-related thing, prashna ishte, can I exist at a high level or not? At least if I try to do that, it's not that easy to do. Right? It's hard. It's very hard to actually do it. ಬಟ್ ನಾನು ಉಪವಾಸ ಮಾಡಕ್ಕೆ ಕಲಿತರೆ ಅಥವಾ ಪ್ರಯತ್ನ ಮಾಡಿದ್ರೆ, ನಮ್ ಮೊದಲನೇ ಸರ್ತಿ ಹಾರಕ್ ಹೋದ್ರೆ ಕೆಳಗ್ ಬಿದ್ದು ಆಗ್ಬೋದು. ಬಟ್ ಇಫ್ ಐ ಕೀಪ್ ಟ್ರೈಂಗ್, ನಾನು ನಿಜಕ್ಕೂ ಆದಷ್ಟು ಉಪವಾಸ ಮಾಡಕ್ಕೆ ಪ್ರಯತ್ನ ಪಟ್ಟರೆ ಆಸ್ ಅ ಸ್ಟಾರ್ಟಿಂಗ್ ಪಾಯಿಂಟ್, ರೈಟ್? ಮತ್ತೆ ನನಗೆ ವನ ಅಂದ್ರೆ ಎಲ್ಲಿ ಕ್ವೈಟ್ನೆಸ್ ಇದೆಯೋ, ಎಲ್ಲಿ ಶಾಂತತೆ, ನನಗೆ ಇಫ್ ಐ ಎಂಜಾಯ್ ದಟ್ ಮೋರ್ ದೆನ್ ಬೀಯಿಂಗ್ ಇನ್ ಅ ಕ್ರೌಡ್ ಅಂಡ್ ನಾಯ್ಸಿ ಎನ್ವೈರನ್ಮೆಂಟ್, ಅವಾಗ ಅದು ವಾನರ, ರೈಟ್? ಆ ವಾನರ ರೂಪ, ಕಪಿ ರೂಪ, ಅದು ಮೊದಲನೇ ಸ್ಟೇಜ್ 1, ಅದು ಫಸ್ಟ್ ಸ್ಟೇಜ್. ಅದರಿಂದಾಗಿ ಬಂದದ್ದು ಫಲ ಅಂದ್ರೆ ಆಸ್ ಎ ಎವಲ್ಯೂಷನ್. ಇದು ನನ್ನ ಎಫರ್ಟ್ ಅಲ್ಲಿ, ರೈಟ್? ನನ್ನ ಎಫರ್ಟ್ ಅಲ್ಲಿ ಎನಿ ಟೈಮ್ ಐ ಸಿ ಸಂಬಡಿ suffering, where I can do something, whatever it might be. Instead of saying, whatever, who cares, One of the reasons I came, not the only reason, but definitely one of the main reasons I came here was, I was very dissatisfied with myself, because last time Bandidaga, I went to some family's house and that I couldn't do anything because it was an unexpected thing. I had no idea. I didn't even know these people. I had no clue who these people are at all. I never heard of them. They never heard of me. And so I'm just suddenly taken there and say, okay, do something. So what can you do? There's not a whole lot more you can do. And that was bugging me. It was really bugging me, Then I was taken to this place and said, do something, and then I couldn't do much. I contacted them by email and I said, look, I'm willing to come and I don't want anything. Matter of fact, I won't even accept any gift, nothing of any form. But would you be okay if I come and do homa in your house? And ಅವ್ರಿಗೆ, I don't know, ಅವ್ರಿಗೆ ಆಶ್ಚರ್ಯ, some crack, ಬಂದ್ಬಿಟ್ಟು now he wants to come and do homa in our house ಅಂತ. And papa, finally they said, ಇಲ್ಲ ಬನ್ನಿ, please do that ಅಂತ. And they're from some other community, there's some cultural gap and all these things. But the nice thing is, ivattu, even if nothing happens, even if you had cancelled this talk, even suppose we just cancel, suppose we would have cancelled it actually. So I'm hoping I can talk to a few young people. Maybe I can, maybe I won't. That's not in my control. But even if none of that happens, if nothing happened, I would still say my trip was successful here because of what happened today in the morning. Definitely, I would say, yeah, it was productive, it was successful. For me, it's successful. ಯಾಕೆ ಅಂತಂದ್ರೆ, you could definitely see, if you were there, and if you don't believe me, as Satya, I was there, you could definitely see a sudden shift, like a step function, there's a sudden shift from energy being here to here. I mean, it was almost, you could feel that it's not like some subtle thing, when it was so obvious, so obvious that we went from here to here. Right? So it's worth it. What more do you want to do? Papa, they don't know how to do that. Right? They have no idea how to do that. And I've been taught, I know how to do that. So the question is, why should I not go and try to help somebody who is a little weaker?
and spend little bit of effort and do that. There is no reason why you should not do that. ಬಟ್ ಏನಾಗುತ್ತೆ ಗೊತ್ತಾ, ಇದೆಲ್ಲ ಮಾಡಕ್ ಹೋಯ್ತು ಅಂತಂದ್ರೆ ನಮ್ಮೆಲ್ಲರಿಗೂ ಅದಕ್ಕೆ ಹೇಳಿದ ಗದೆ ಮುಖ್ಯ ಅಂತ. ಆಯುಧ ಗದ ತುಂಬಾ ಮುಖ್ಯ ನಾವೇ. ಯಾಕೆ ಅಂತಂದ್ರೆ ನಮ್ಮ ಕಾಮನೆಗಳಿರುತ್ತಲ್ಲ. See, ನಮ್ದು ಏನೋ ಡಿಸೈರ್ಸ್. My thing is, oh, let me see, I'm going to spend 2 days in Bay Area. What is the maximum thing I can do for myself? How do I maximize what? Benefit for me. Right? How do I maximize that? See, the moment I start focusing on maximizing things for me, I messed up to say, ಅಲ್ಲೇ ಕೆಲಸ ಕೆಟ್ಟೋಯ್ತಲ್ಲಿ, ಪೂರ್ತಿ ಕೆಟ್ಟೋಯ್ತಲ್ಲಿ ಕೆಲಸ. Right? If I can somehow ಅದನ್ನ ಕಂಟ್ರೋಲ್ ಮಾಡಿಡಕ್ಕೆ, that's what ಗದಾ represents, right? ಅದನ್ನ ಶಮದಮ, ಆ ದಮ, if I can learn to suppress that strong desire to maximize benefits for myself in some way. It may not be a bad way, but even in a good way. If suppose I come here and say, oh, I want to reach out to like 500 people. Because I want to. I want to. That's common, right? So if I say, forget about what you want, it doesn't matter what you want. It's irrelevant. It's totally irrelevant what you want. That's not even the point, right? So suppress that and try to help someone who is weaker than you at this point in time. Not just that, they may be stronger than me in so many other ways. See, ಇದರಲ್ಲಿ ನಾನು ಮಾಡಕ್ಕೂ ಇರ್ಬೋದು, ಎಷ್ಟೋ ವಿಷಯದಲ್ಲಿ ನನ್ಕಂತ 10 ಪಟ್ಟು ಅವರು ಸ್ಟ್ರಾಂಗ್ ಆಗಿರ್ಬೋದು, ರೈಟ್? ಅವ್ರು ಎಲ್ಲಾ ವಿಷಯದಲ್ಲೂ ಅವ್ರು ವೀಕ್ ಅಂತಲ್ಲ, ಬಟ್ ಈ ಸ್ಪಿರಿಚುವಲ್ ಆಂಗಲ್ ಪಾಪ they don't know. I mean, they don't know what to do. They're just sitting there, they're very sad, they're depressed. So ಯಾರು ನಮ್ಗೆ ವೀಕ್ ಆಗಿದ್ರು, ಆ ಕ್ಷತ್ರ ಸ್ವಭಾವ ನಮ್ಗೆ ಬಂತು ಅಂತಂದ್ರೆ ನ್ಯಾಚುರಲಿ ದಟ್ ವಿಲ್ ಲೀಡ್ ಟು ದ ದಂಡ ಅಲ್ವೇನ್ರಿ. ಅಂದ್ರೆ ಜ್ಞಾನ ಮತ್ತೆ ಅದ್ರ ಜೊತೆಗೆ ವೈರಾಗ್ಯ. ಇಲ್ಲ ಅಂದ್ರೆ ಪ್ರಾಣದೇವ್ರಿಗೆ ಯಾಕೆ, ಇಟ್ ನೆವರ್ ಮೇಡ್ ಸೆನ್ಸ್ ಟು ಮಿ. ಅವ್ರು ಯಾಕೆ ಸನ್ಯಾಸ ತಗೋಬೇಕು? I mean, that actually doesn't make sense, right? If you think about ಅಂತ ದೊಡ್ಡ ದೇವಚತೆ ಅವ್ರು ಸನ್ಯಾಸಿ ಅಂತ ತಗೊಳ್ಳೋದು ಮಣ್ಣ, that doesn't actually make sense. ಅಂದ್ರೆ ನಮಗೋಸ್ಕರ ಈ ಎವಲ್ಯೂಷನ್ going from Hanumanta to Bhima to Madhva, that evolution is for me to take it as a role model. So what the heck should I do? ನಾನು ಸುಮ್ಮನೆ ಮಾಧ್ವ ತಗೊಂಡ್ರೆ ಅಂಗಾರಕ್ಷ ತಗೊಂಡ್ರೆ, what is it that I have to do? So if I can follow that, then truly ನಮಗೆ ಈ ಇನ್ನೊಂದು ಅವರು ಎವಲ್ಯೂಷನ್ ತೋರಿಸೋದ್ರಲ್ಲ, ಒಂದು ಅವತಾರತ್ರಯದ ಎವಲ್ಯೂಷನ್, ಇನ್ನೊಂದು ಆಚಾರ್ಯ ಮಧ್ವರ ಆ ಅವತಾರ ಸಮಯದಲ್ಲೇ ಅವ್ರು ತೋರಿಸಿದ ದೋಸ್ 4 different levels. ಖಂಡಿತ ಅದು ಫಸ್ಟ್ ನಾನ್ ಟ್ರೈ ಮಾಡ್ಬೇಕಾಗಿದ್ದು, ಫಸ್ಟ್ ಎವಲ್ಯೂಷನ್ ನಾನು ಅದನ್ನ ರೋಲ್ ಮಾಡಲ್ ಇಟ್ಕೊಂಡು ನಾನು ಟ್ರೈ ಮಾಡಿತ್ತು ಅಂತಂದ್ರೆ, ದ ಸೆಕೆಂಡ್ ಸೆಟ್ ಇಸ್ ವಾಟ್ ಹಿ ವಿಲ್ ಗಿವ್ ಅಸ್. ಅದು ಫಲವಾಗಿ ನಮಗೆ ಸಿಗುವಂಥದ್ದು. ಐ ಡೋಂಟ್ ನೋ ಇಫ್ ಎನಿ ಆಫ್ ದಿಸ್ ಮೇಕ್ಸ್ ಎನಿ ಸೆನ್ಸ್ ಟು ಯು ಅಟ್ ಆಲ್. ಅದಕ್ಕೆ ನಾನು ಆನಂದದ ಕಡೆ ತೀರ್ಥಯಾತ್ರೆ ಮಾಡಕ್ಕೆ, ಪಿಲ್ಗ್ರಿಮೇಜ್ ಟುವರ್ಡ್ಸ್ ಬ್ಲಿಸ್, ಪಿಲ್ಗ್ರಿಮೇಜ್ ಟುವರ್ಡ್ಸ್ ಜ್ಞಾನ, ರೈಟ್? ಅದ್ರ ಕಡೆ ನಾನು ತೀರ್ಥಯಾತ್ರೆ ಮಾಡಕ್ಕೆ ಪ್ರಯತ್ನ ಮಾಡಿದರೆ, ಅವಾಗ ಆನಂದ ತೀರ್ಥರು ಅವ್ರು ಯಾತ್ರೆ ಮಾಡಿಸ್ತಾರೆ, ರೈಟ್? ನಾನು ಆನಂದದ ಕಡೆ ನಾನು ಟ್ರೈ ಮಾಡೋದು, ಆಕ್ಚುಲಿ ಕರ್ಕೊಂಡು ಹೋಗೋದು ಅವರು. ಅಂಡ್ ಇಟ್ ವಿಲ್ ಬಿ ಅಗೇನ್, ಟು ಯೂಸ್ ಮೈ ಸಿಲಿ ಅನಾಲಜಿ, ಇಟ್ಸ್ ಲೈಕ್ ಗೋಯಿಂಗ್, ಇಫ್ ಯು ಕ್ಯಾನ್ ಇಮ್ಯಾಜಿನ್ like a transparent glass submarine that is going at the depths of ocean and propels me to the other side, where not only can I see the beauty of what exists at that level, which I am incapable of going. ನನಗೆ ಅದನ್ನ ಮೊದಲಾಗಿ ಅದೆಲ್ಲ ತೋರಿಸ್ತಾರೆ, ಎರಡನೇದಾಗಿ ನಾನು ಆ ಕಡೆಗೆ ಯಾವ ತರಹ ಎಫರ್ಟ್ ಇಲ್ದೇನೋ ಹೋಗ್ಬೋದು ಅಲ್ಲಿಗೆ, ರೈಟ್? ಅಂಡ್ ಅಲ್ಲಿ ಹೋದಾಗ ಕೊನೆಗೆ ಅಟ್ ದ ಎಂಡ್ ಆಫ್ ದ ಡೇ ನಮಗೆ ಆ ಮಧುವನ್ನು ಕೊಟ್ಟು ಮೋಕ್ಷ ಕೊಡ್ತಾರೆ ಅಂತ ನನಗೆ ಅನಿಸಿದ್ದು. ಸುಮ್ಮನೆ ನಿಮ್ಮ ಹತ್ರ ಐ ಆಮ್ ಜಸ್ಟ್ ಮೈ ಹಂಬಲ್ ಆಫರಿಂಗ್ ಟು ಯು ಅಷ್ಟೆ.
I have nothing more to say. E subject, I have nothing really more to say. But there's just one last thing. Let me say that, and I'll stop. My own personal experience is that for ever so long, I was not, and even now I'm not a very religious person, and what I mean by that is living within some bounds. I've not done that. Even now I do things which some people may find horrifying, that how can this idiot go do these things? That's not the point. I'm not giving excuses, and I'm not defending my actions. I'm not doing that. But the important thing is this is what I found, right? In spite of all those things, if those are the only things that will take you somewhere, ನಾನು ಆದಷ್ಟು ಆ ಚೌಕಟ್ಟಿನಲ್ಲಿ ಇದ್ದ ಮಾತ್ರ ನನಗೆ ಮಧು ಸಿಗುವ ಹಾಗಿದ್ದರೆ ನನ್ನಂತವ್ರು ಸಿಕ್ಲಬಾರ್ದು ಯಾವತ್ತೂ ಕೂಡ, ರೈಟ್? ಒಂದು. ಎರಡನೇ ವಿಷಯ ಏನಂತಂದ್ರೆ, ನೋಡಿ, ಎಲ್ಲ ಬಿಟ್ಟು ಆಫ್ ಆಲ್ ದ ಪ್ಲೇಸಸ್, ರಾಚೆಸ್ಟರ್, ನ್ಯೂಯಾರ್ಕ್ ಇಸ್ some random place. Like I cannot think of more random than that, right? ಇವತ್ತಿನ ದಿವಸ ಏನಾಗ್ತಾ ಇದೆ ಅಂತಂದ್ರೆ, ನಾವು ಲಾಸ್ಟ್ ಟೈಮ್ ಸೋದೆ ಮಠ ಕಲೆಕ್ಷನ್ ಮಾಡ್ತಾ ಅಂತ ಹೇಳ್ದಲ್ಲ, ಆ ಸೋದೆ ಮಠ ಕಲೆಕ್ಷನ್ ಏನದು? No, but the point is that our Sode Mata collection, about 1,700 manuscripts, right? Otherly, we just found, right, they're doing this live. I don't know if I should. Okay, we have found some things which are very rare. Let me leave it like that. I'll leave it at that instead of elaborating on that, right? There are some very rare manuscripts otherly. ಇವತ್ತಿನ ದಿವಸ ಏನಾಗ್ತಾ ಇದೆ ಅಂದ್ರೆ, ನಾವು ಅದನ್ನೆಲ್ಲ ಪ್ರಾಸೆಸ್ ಮಾಡಿ, ಅಂಡ್ ಐ ಕ್ಯಾನ್ ಶೋ ಯು ಒನ್ ಎಕ್ಸಾಂಪಲ್. ಒಂದೇ ಒಂದು ಪುಸ್ತಕ ತಂದಿನ, ಆಮೇಲೆ ಐ ಕ್ಯಾನ್ ಶೋ ಇಟ್ ಯು ಲೇಟರ್. ಆಲ್ ಆಫ್ ದೋಸ್ ಥಿಂಗ್ಸ್ ಆರ್ ಬೀಯಿಂಗ್ ನಾಟ್ ಓನ್ಲಿ ಪ್ರಾಸೆಸ್ಡ್ ವೇರ್ ಇಟ್ಸ್ ವೆರಿ ಈಸಿ ಟು ರೀಡ್. ಐ ಶೋ ಇಟ್ ಯು. ಅದು ಒರಿಜಿನಲ್ ಆಗಿರಲ್ಲ, ಅದು ತುಂಬಾ ಫೇಡ್ ಆಗಿ, ಇಟ್ಸ್ ವೆರಿ ಹಾರ್ಡ್ ಟು ರೀಡ್. ಓಕೆ, ಒನ್ಸ್ ಯು ಪ್ರಾಸೆಸ್ ದಟ್, ಇಟ್ಸ್ ನಾಟ್ ಓನ್ಲಿ ಈಸಿ ಟು ರೀಡ್, ಬಟ್ ಇಟ್ಸ್ ಬೀಯಿಂಗ್ ಆರ್ಕೈವ್ಡ್ ಫಾರ್ ಗುಡ್. First 5 books, just 3 days ago, the first 5 books got ready. Ugadi ashtotge, naale Ugadi ashtotge, ನಮ್ಮ ಹತ್ರ we'll have more than 100 books like that done, and each book has about 3 or 4 manuscripts. So you're looking at 300 manuscripts saved in a short time, right? And we're going to have thousands of those things. ನೀವು ರಾಚೆಸ್ಟರ್ ಬಂತು ಅಂತಂದ್ರೆ, I hope someday ನೀವೆಲ್ಲ, I hope you come and visit us, because there's some things which is, I myself am surprised. Ali, there are 3 things, okay, and it'll get bigger and bigger. ಒಂದು, ಸಾಲಿಗ್ರಾಮಗಳು. ಅದೇನದಲ್ಲ, ನನ್ನಂತ ಇಡಿಯಟ್, ನಾವೊಂದು ದಿವಸ ಕಚ್ಚಪಂಚ ಹಾಕೊಂಡು ಕೂಡ ಕೂತ್ಕೊಳ್ಳಲ್ಲ ನಾನು, ಹೀಗೆ ಬಟ್ಟೆ ಹಾಕೊಂಡು ಕೂತ. ಎಷ್ಟು ಸಾಲಿಗ್ರಾಮ, ಅಂಡ್ ಸಮ್ ಆಫ್ ದೆಮ್ ಆರ್ ಎಕ್ಸ್ಟ್ರೀಮ್ಲಿ ರೇರ್, ವೆರಿ ವೆರಿ ರೇರ್. ಒಂದೇ ಒಂದು ಸಾಲಿಗ್ರಾಮದ ಬಗ್ಗೆ ಹೇಳ್ತೀನಿ ನಿಮ್ಗೆ, ಜಸ್ಟ್ ಒನ್. ಅದು ಪಟ್ಟಾಭಿರಾಮ ಸಾಲಿಗ್ರಾಮ ಅಂತ. ಅದು ಚಕ್ರದ ಮೇಲೆ ಹೀಗೆ ಧನಸ್ಸಿತ್ತು ಅಂತಂದ್ರೆ, ದಟ್ ಈಸ್ ಶ್ರೀರಾಮರ ಸನ್ನಿಧಾನ ಇದೆ ಅದರಲ್ಲಿ. ಅದರಲ್ಲಿ ನಿಮ್ಗೆ ಅದು ಸಿಗೋದೇ ಕಷ್ಟ. ಟು ಸ್ಟಾರ್ಟ್ ವಿತ್ ಅದು ಸಿಗೋದೇ ಕಷ್ಟ ನಮಗೆ. ಅದ್ರಲ್ಲಿ ಎಷ್ಟು ಚಕ್ರ, ಇವಾಗ 3 ಚಕ್ರ ಇತ್ತು, ಇವಾಗ ಇನ್ನೊಂದು ದ್ವಾರ ಇದ್ದು, ಆ ದ್ವಾರದಲ್ಲಿ 2 ಚಕ್ರ ಇತ್ತು ಅಂದ್ರೆ ಅದು ಸ್ಪೆಷಲ್ ಅಂತ ಹೇಳ್ತಾರೆ. ಈ ಸಾಲಿಗ್ರಾಮದಲ್ಲಿ 9 ಚಕ್ರ ಇದೆ. 9 ಚಕ್ರ ಇದೆ. ಒಂದು ಓಪನ್ ಆಗಿರೋ, ಅದ್ಮೇಲೆ ಧನಸ್ಸು, ಆಮೇಲೆ 4 ದ್ವಾರ, 4 ದ್ವಾರದಲ್ಲೂ 2 ಚಕ್ರಗಳಿಗೊಂದು ಮೇಲೊಂದು ಚಕ್ರ ಇದೆ. 9 ಚಕ್ರಗಳಿದೆ. ಅಲ್ಲಿ ಉಡುಪಿಯಲ್ಲಿ ಆಚಾರ್ಯ ಬನಂಜೆ ಅವರು, ಈ ಆಸ್ಕ್ ಮಿ ಟು ಶೋ ಇಟ್, ಅದು ಯಾರೋ ಒಬ್ರು, there's some experts, and some expert is there. ಅವ್ರು ಎಲ್ರು ಸಿಕ್ ನಿಮಗೆ ಇದು ಅಂತ, where did you even find this ಅಂತ. ಅದು ಎಲ್ಲಿಂದ ಬಂತು ಅಂತಂದ್ರೆ, ಇದು ನೋಡಿ ವಿಚಿತ್ರ. ಇದು ಆಕ್ಚುಲಿ ಇದು
ಕೇರಳದಲ್ಲಿ ಅನಂತ ಪದ್ಮನಾಭ ದೇವಸ್ಥಾನ ಇದೆಯಲ್ಲ, ಟ್ರೆಷರ್ ಎಲ್ಲ ಇತ್ತಲ್ಲ ಆ ದೇವಸ್ಥಾನ, ಅಲ್ಲಿಂದ ಬಂದದ್ದು ಅದು. ಅಲ್ಲಿಂದ ಹೇಗೆ ಬಂತು ಅಂತಂದ್ರೆ, ನಮ್ಮ ಆಂಟ್ ಒಬ್ರು ಅಂಕಲ್, ಅವರ ಅಪ್ಪನೋ ಅದ್ಯಾರೋ ಸಂಬಡಿ ವಾಸ್ ದಿವಾನ್ ದೇರ್. ಸೊ ಅವರು 10 ವರ್ಷ ಸೇವೆ ಮಾಡಿ ಬರ್ತಾ ಇದ್ದಾಗ ಅವ್ರೇನೋ ಬೇಕಾ ಸಾಲಿಗ್ರಾಮ ತಗೊಂಡೋಗಂತ ಒಂದು 10 ಸಾಲಿಗ್ರಾಮ ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಆ ದೇವಸ್ಥಾನದಿಂದ, ಸಮ್ ವೆರಿ ರೇರ್ ಒನ್ಸ್. ಸೊ ಅದು ಹೇಳ್ಕೊಂಡ್ ಬಂದ್ಬಿಟ್ಟು ಅದು ಅವ್ರ ಮನೇಲಿ ಇದ್ದು, ದೆನ್ ದಟ್ ಜೆಂಟಲ್ಮನ್ ಪಾಸ್ಡ್ ಅವೇ ಅಂಡ್ ಆಲ್ ದಟ್, ಅಂಡ್ ದೆನ್ ಮೈ ಆಂಟ್ ನನ್ನ ಕಲ್ಬಿಟ್ಟೆ ನೀ ತಗೊಂಡೋಗಪ್ಪ ನೀನು ಅಂತ ಎಲ್ಲ ನೋಡ್ಕೊಟ್ರು. ಅದು ಬಂದಿಲ್ಲ ರಾಕ್ಷಸರು, ರಾಶಿ ಸಾಲಿಗ್ರಾಮ ಇದೆ ನಮ್ಮ ಮನೇಲಿ. ಮೊನ್ನೆ ಏನಾಯ್ತು, ಒಂದು ಇಷ್ಟು ದಪ್ಪ ಇದೆ, ಅದು ನಂಗೆ ಒಂದ್ ಕೈಲಿ ಎತ್ತಕ್ಕೆ ಆಗಲ್ಲ, ನಂಗೆ ಎಡಗೈ ಮುಟ್ಟಕ್ಕೆ ಮುಜುಗರ ಆಗುತ್ತೆ, ನಂಗೆ ಒಂದ್ ಕೈಲಿ ಎತ್ತಕ್ಕಾಗಲ್ಲ, ಅದು ಅಷ್ಟು ಭಾರ ಇದೆ, ಅದು ಇಷ್ಟು ದೊಡ್ಡ, ಇಟ್ಸ್ ವೆರಿ ಹ್ಯೂಜ್. ಅದು ನಾನು ಅನ್ಕೊಂಡೆ ಅದರಲ್ಲಿ ದ್ವಾರ ಇಲ್ಲ, ನೆಕ್ಸ್ಟ್ ದ್ವಾರ ಇಲ್ಲ ಅದರಲ್ಲಿ ಅಂತ ನಾನು ಅನ್ಕೊಂಡೆ. ದಟ್ಸ್ ವಾಟ್ ಐ ಥಾಟ್. ಅನ್ಕೊಂಡ್ಬಿಟ್ಟು ನಾನು ಇಂಡಿಯಾಗೆ ತಗೊಂಡೋಗ್ಬಿಟ್ಟು ಅಲ್ಲಿ ಅದ್ರಲ್ಲಿ ಏನಾದ್ರು ಒಂದು ಪ್ರಾಣದೇವರು ಏನೊಂದು ಕೆತ್ತನೆ ಮಾಡಿಸೋಣ ಅಂತ ನನಗೆ ಆಸೆ ಇತ್ತು. ಅದು ತಗೊಂಡೋಗಿ ಅಲ್ಲೊಬ್ರು ವೆರಿ ನಾಲೆಜಬಲ್ ಸ್ಕಲ್ಪ್ಟರ್ ಇದ್ದಾರೆ, ಅವರು ಶಿಲ್ಪಶಾಸ್ತ್ರ ಎಲ್ಲ, ಸಮ್ ಆಫ್ ಯು ಮೇ ಇವನ್ ನೋ ಹಿಮ್. ಅವರು ತಗೊಂಡ್ರು, ಅವ್ರಿಗೆ ನಿಮಗೆ ತಲೆಗೆಲ್ಲ ಕೆಟ್ಟಿದ್ಯಾ ಏನ್ರಿ ಇದು ಶಿಲೆಲ್ಲ ಇದು ಸ್ವಯಂಭೂ ಮುಕುಂದ ಸಾಲಿಗ್ರಾಮ ಇದು. ಅಂದ್ರೆ ಅವ್ರಿಗೆ ಇವನ್ ಶೋನ್ ಮಿ ಶ್ಲೋಕಗಳೆಲ್ಲ ತೋರಿಸಿ, ಶೋನ್ ಮಿ ಪಿಕ್ಚರ್ ಅಂಡ್ ಆಲ್ ದಟ್. ಮುಕುಂದ ಸಾಲಿಗ್ರಾಮ ಅಂತ ಒಂದು ಅದರದ್ದು ಒಂದ್ ಪೋರ್ಷನ್ ಅದು ಹೀಗೆ ಓಪನ್ ಆಗ್ತಾ ಇದೆ, ಆಚೆ ಬರ್ತಾ ಇದೆ. ಅದು ಈ ಸರ್ ನೀವು ಎಲ್ಲಾದ್ರೂ ಡೋಂಟ್ ಇವನ್ ಥಿಂಕ್ ಆಫ್ ಅದೇ ಕೆತ್ತನೆ ಮಾಡ್ಸಕ್ಕೆ ಸಿಗಲ್ಲ ನಿಮ್ಗೆ ಅಂತ. ಅಷ್ಟು ಸಾಲಿಗ್ರಾಮಗಳು ಬಂದು ಕೂತಿದೆ ಅಲ್ಲಿ. ಒಂದಾಯ್ತಾ? ಎರಡನೇದು, ಈ ಮ್ಯಾನುಸ್ಕ್ರಿಪ್ಟ್ ನೀವು ಯಾವ ಮಟ್ಟಕ್ಕೆ ಹೋಗಿಸ್ಕಲ್ಲ, ಯಾಕೆಂತಂದ್ರೆ ಎಲ್ಲ ಮಟ್ಟದ್ದು ಅಲ್ಲಿ ಬರ್ತಾ ಇದೆ. ಸೀರಿಯಸ್ಲಿ, ಇವಾಗ ನಾವು ಪೇಜಾವರ್ ಮಠ ಮಾಡ್ತಾ ಇದೀವಿ, ಆ ಪೇಜಾವರ್ ಮಠ ಅಲ್ಲಿ ಅದಕ್ಕೆ ಮುಂಚೆ ಅವರು ಅಮೆರಿಕನ್ ಯೂನಿವರ್ಸಿಟಿಯಿಂದ ಬಂದದ್ದು, ಅದೊಂದು ಹ್ಯೂಜ್ ಕಲೆಕ್ಷನ್ ಇದೆ ನಮ್ಮ ಹತ್ರ. ಇವಾಗ ನೀವು ಒಂದು ಜಾಗದಲ್ಲಿ ಸಾಲಿಗ್ರಾಮಗಳು, ಆಮೇಲೆ ಗ್ರಂಥಗಳು, ಇನ್ನೊಂದು ಮೂರನೇದು ಪಂಚಮುಖಿ ಆಂಜನೇಯ ನೋಡಿದ್ರ? ಅದು ನಾನು ನಿಮ್ಗೆ ಪಿಕ್ಚರ್ ತೋರ್ಸಲ್ವಾ? ಅಮೇಝಿಂಗ್, ಇಷ್ಟತ್ರ ಇದ್ದಾರೆ. ಇದು ಅಮೇಝಿಂಗ್ ಪಂಚಮುಖಿ ಆಂಜನೇಯ ಬಂದು. ವೈ? ಪ್ರಶ್ನೆ ಯಾಕೆ ಅಂತ. ಶೂರ್ಲಿ ನಾಟ್ ಬಿಕಾಸ್ ಆಫ್ ಮೀ, ಫಾರ್ ಶೂರ್. Okay, I don't decide. But question, why is it coming there? ಪ್ರಶ್ನೆ ಅಲ್ವಾ? It is a question we should all ask. And it is actually like a matha. That's why I said, ನೀವು ಯಾರು ಬೇಕಾದ್ರೂ ಬನ್ರಿ, ಯಾವತ್ತು ಬೇಕಾದ್ರೂ ಬನ್ರಿ, ಯು ಆರ್ ವೆರಿ ವೆಲ್ಕಮ್. ಹೇಗೆ ಬೇಕಾದ್ರೂ ಬನ್ನಿ, ಯಾವಾಗ ಬೇಕಾದ್ರೂ ಬನ್ನಿ, ಯಾತಕ್ಕೆ ಬೇಕಾದ್ರೂ ಬನ್ನಿ, ಕ್ಷೇತ್ರ ಅಂತಾರ. ಇದೆಲ್ಲ ಇದೊಂದು 3 ಕ್ಷೇತ್ರ ಆಯ್ತು. ಈ ಯಾಕಪ್ಪ ಆಯ್ತು ಅಂತ ಪ್ರಶ್ನೆ, ಇದು ಯಾಕೆ ಆಗ್ತಾ ಇದೆ ಅಂತ ಅಲ್ವಾ? ಇಟ್ ಇಸ್ ಕ್ವಶನ್ ವಿ ಶುಡ್ ಆಲ್ ಆಸ್ಕ್ ಅವರ್ ಸೆಲ್ಫ್ಸ್, ರೈಟ್? ನಾನು ಹೇಳಿದ್ ಓನ್ಲಿ ಒನ್ ಥಿಂಗ್, ಇನ್ ಮೈ ಒಪಿನಿಯನ್, ಓಕೆ, ದಿಸ್ ಇಸ್ ಜಸ್ಟ್ ಮೈ ಹಂಬಲ್ ಒಪಿನಿಯನ್. ಯಾಕೆ ಅಂತಂದ್ರೆ, ಇವತ್ತಿನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ, ಯಾರು ಕೂಡ ಒಂಥರ ಆ ಸ್ವಾರ್ಥವಿಲ್ಲದೆ ಮಾಡೋ ನಮ್ಮ ಮನೋಭಾವ, ವಿ ಲಾಸ್ಟ್ ದಟ್ ಥಿಂಗ್ ಆಕ್ಚುಲಿ. ವಿ ಕಂಪ್ಲೀಟ್ಲಿ, ನಾವು ಬಾಯಲ್ಲಿ ಹೇಳ್ಬೋದು, ಬಟ್ ನಿಜಕ್ಕೂ ಕೂಡ ನಾವು ಏನ್ ಲಾಭ ಅಂದ್ರೆ, ಅಲ್ಲಿ ಏನ್ ಸುಮ್ಮನೆ ಅಲ್ಲಿ ಹೋಗ್ಬಿಟ್ಟು ಏನ್ರಿ ಮಾಡೋದು ಅಂತ. ಬೇರೆ ಏನ್ ಬೇರೆ ಅಲ್ಲಿ ಸುಮ್ಮನೆ ಅಲ್ದೇನು, ಅದಕ್ಕೊಂದು 2 ದಿವಸ ಅದ್ರ ಬದಲು ಆರಾಮಾಗಿ ನನ್ನ ಮಗಳ ಮನೆಯಾಗಿರ್ಲಿ ಇರ್ಬೋದಪ್ಪ. ಇಟ್ಸ್ ಟೆಂಪ್ಟಿಂಗ್, ಇಟ್ಸ್ ವೆರಿ ಟೆಂಪ್ಟಿಂಗ್, ರೈಟ್? ಯಾಕೆ ಸುಮ್ಮನೆ ಒದ್ದಾಡ್ಬೇಕು? ಬಟ್ ಇಫ್ ಯು ಕ್ಯಾನ್ ಆಕ್ಚುಲಿ ಡೂ ದಟ್, ಮೈ ಪಾಯಿಂಟ್ ಇಸ್, ಅದರಿಂದ ಲಾಭ ಫಲ, ಇಟ್ ಕ್ಯಾನ್ ಬಿ ಅಮೇಝಿಂಗ್. It can be absolutely, it can be beyond your wildest dreams, right? You cannot even imagine. I never imagined all this. I never imagined that I'd be sitting here talking to you about this. Seriously, I'm not kidding you. Just from the 20 ವರ್ಷದ ಹಿಂದೆ ನೀವು ಹೇಳಿದ್ರೆ, you must be kidding. ಇವತ್ತಿನ ದಿವಸ ಎಷ್ಟು ಜನ ಪಾಪ ಇವ್ರುಗಳೆಲ್ಲ, there's so many of them, so many places, right? And they get affected.
ಇಲ್ಲ ಹುಡುಗ ಈಗ ಒಂದು 6 ಗಂಟೆಗೆ ಒಬ್ಬ ಬಂದಿದ್ದ, ರೈಟ್? ಅವ್ರುಗಳೆಲ್ಲ ದೇ ಬಿಕಮ್ ಸ್ಟ್ರಿಕ್ಟ್ ಮಾಧ್ವಸ್. ದೇ ರಿಯಲಿ ಹ್ಯಾವ್. ಅವ್ನು ಹಿಸ್ ಫ್ರಮ್ ಆಂಧ್ರ. ಅವ್ನು ಆಚಾರ್ಯ ಮಧುರ ಹೆಸರೇ ಕೇಳಲಿಲ್ಲ. ಬೆಳಗ್ಗೆ ಆನಂದ್ ಬಂದಿದ್ದ. ಅವನು ದೇರ್ ಸೋ ಮೆನಿ ಪೀಪಲ್, ರೈಟ್? ದೇ ಹ್ಯಾವ್ ಬಿಕಮ್ ಸ್ಟಾಂಚ್ ಕನ್ವರ್ಟ್ಸ್. ಯಾಕೆ? Because they're getting that benefit. They see the benefit and they see the value in that. And we all have to ask ourselves, what is that value? ಏನು ವ್ಯಾಲ್ಯೂ ಏನು ಅಂತ. ಅಂಡ್ ನಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ಮೇ ಬಿ ಯು ಶುಡ್ ಆಲ್ಸೋ ಆಸ್ಕ್, ಯಾಕೆ ಸಿಗ್ತಾ ಇಲ್ಲ? ವೈ ನಾಟ್, ರೈಟ್? ಅಂಡ್ ವಾಟ್ ಇಸ್ ಇಟ್ ವಿ ಕ್ಯಾನ್ ಡೂ? ನಾವೇನಾದ್ರೂ ಮಾಡಕ್ ಸಾಧ್ಯವಾ? ವಾಟ್ ಡು ವಿ ಡೂ? ಅಂಡ್ ಅದಕ್ಕೆ ಉತ್ತರವಾಗಿ ನನಗೆ ತೋಚಿದ್ದು ಇವತ್ತು ನಮ್ಮ ಹತ್ರ ಜಸ್ಟ್ ಶೇರ್ಡ್ ಅಷ್ಟು, ಆಯ್ತಾ?